Hello guys, we'll see Unit 1 Section A, the best Christmas present in the world. I spotted it in a junk shop in Bradford. Okay, so ಲೇಖಕರು ಬ್ರೆಡ್ಫೋರ್ಡ್ ನಲ್ಲಿ ಒಂದು ಜಂಕ್ ಶಾಪ್ ನಲ್ಲಿ ಏನನ್ನು ನೋಡ್ತಾರೆ ಎ ರೋಲ್ ಟಾಪ್ ಡೆಸ್ಕ್. ಸೊ ಅಲ್ಲಿ ಅವರು ಜಂಕ್ ಶಾಪ್ ನಲ್ಲಿ ಒಂದು ರೋಲ್ ಟಾಪ್ ಡೆಸ್ಕ್ ಅಂದ್ರೆ ಏನು, ಯೂಶುವಲಿ ನಾವು ಮನೆಯಲ್ಲಿ ಯೂಸ್ ಮಾಡ್ತೀವಿ ಬುಕ್ಸ್ ಇಡ್ಲಿಕ್ಕೆ ಅಥವಾ ಟಿವಿ ಇಡ್ಲಿಕ್ಕೆ. ಒಂದು ಇರುತ್ತೆ, ಟೇಬಲ್ ತರ ಇರುತ್ತೆ, ಅದಕ್ಕೆ ಡ್ರಾವರ್ಸ್ ಇರುತ್ತೆ, ಡ್ರಾವರ್ ಮೇಲ್ಗಡೆ ಇಡ್ಲಿಕ್ಕೆ ಪ್ಲೇಸ್ ಇರುತ್ತೆ. ಓಕೆ, ಅದಕ್ಕೆ ನಾವು ಡೆಸ್ಕ್ ಅಂತ ಕರಿತೀವಿ. ದಿ ಮ್ಯಾನ್ ಸೆಡ್ ಇಟ್ ವಾಸ್ ಅರ್ಲಿ 19th century ಅಂಡ್ ಓಕ್. ಸೊ ಅದನ್ನ ಯಾರು ಮಾತಾಡ್ತಾನಲ್ವಾ, ಸೊ ಅವನೇನ್ ಹೇಳ್ತಾನೆ, ಇಟ್ ಈಸ್ ಆನ್ ಅರ್ಲಿ 19th century. ಈಗ ನಡೆದಿದ್ದು ಯಾವುದು 21st century. ಸೊ ಇದು 19th century ಅರ್ಲಿ 19th century ನಲ್ಲಿ ಇದೆ. ಮತ್ತೆ ಇದು ಓಕ್ ವುಡ್ನಿಂದ ಮಾಡಲಾಗಿದೆ, ಅಂದ್ರೆ ತುಂಬಾ ಚೆನ್ನಾಗಿದೆ ಅಂತ ಲೇಖಕರಿಗೆ ಹೇಳ್ತಾನೆ. I had wanted one but they were too expensive. ಅವರಿಗೆ ಆ ತರ ಇದ್ದಿದ್ದು ಡೆಸ್ಕ್ಟಾಪ್ ಬೇಕಾಗಿರುತ್ತೆ, ಆದ್ರೆ ಅದು ತುಂಬಾ ಎಕ್ಸ್ಪೆನ್ಸಿವ್ ಆಗಿರುತ್ತೆ. ಯಾಕೆ ಎಕ್ಸ್ಪೆನ್ಸಿವ್ ಆಗಿರುತ್ತೆ, ಅದು ಅರ್ಲಿ 19th century ಸ್ಟಾರ್ಟ್ ಆದ್ಮೇಲೆ ಬಂದಿರೋದು. ಎರಡನೇದಾಗಿ ಓಕ್ ವುಡ್ನಿಂದ ಮಾಡಲಾಗಿರುತ್ತೆ, ಅದಕ್ಕೆ ಅದು ತುಂಬಾ ಎಕ್ಸ್ಪೆನ್ಸಿವ್ ಇರುತ್ತೆ. ದಿಸ್ ಒನ್ ವಾಸ್ ಇನ್ ಅ ಬ್ಯಾಡ್ ಕಂಡೀಷನ್. ಸೊ ಅದು ಬೇರೆಯವರು ನೋಡ್ತಾರಲ್ವಾ, ಅದು ತುಂಬಾ ಬ್ಯಾಡ್ ಕಂಡೀಷನ್ ಅಲ್ಲಿ ಇರುತ್ತೆ. ಯಾವ ತರ ಕಂಡೀಷನ್ ಅಲ್ಲಿ ಇರುತ್ತಪ್ಪ ಅಂದ್ರೆ, ದಿ ರೋಲ್ ಟಾಪ್ ಇನ್ ಸೆವೆರಲ್ ಪೀಸಸ್. ಅದರ ಮೇಲೆ ರೋಲ್ ಟಾಪ್ ಇರುತ್ತೆ, ಅವು ಸೆವೆರಲ್ ಪೀಸಸ್ ಆಗಿರುತ್ತೆ. ಆನ್ ಲೆಗ್ ಕ್ಲಮ್ಸಿಲಿ ಮೆಂಡೆಡ್, ಸ್ಕ್ರಾಚ್ ಮಾರ್ಕ್ಸ್ ಅಂದ್ರೆ ಬರ್ನ್ ಮಾರ್ಕ್ಸ್ ಆಲ್ ಡೌನ್ ಒನ್ ಸೈಡ್. ಓಕೆ, ಸೊ ಏನಾಗಿರುತ್ತೆ, ಅದು ಒಂದು ಕಾಲ್ ಮುರಿದಿರುತ್ತೆ, ಅದರ ಮೇಲೆ ಬರ್ನ್ ಆಗಿರೋ ಸ್ಕ್ರಾಚ್ ಮಾರ್ಕ್ಸ್ ಬಿದ್ದಿರುತ್ತೆ, ಮತ್ತು ಅದು ಒನ್ ಸೈಡ್ ಬೆಂಡ್ ಆಗಿರುತ್ತೆ. ಇಟ್ ವಾಸ್ ಗೋಯಿಂಗ್ ಫಾರ್ ವೆರಿ ಲಿಟಲ್ ಮನಿ. ಸೊ ಇದು ಕಡಿಮೆ ರೇಟ್ ನಲ್ಲಿ ಸಿಗ್ತಾ ಇರುತ್ತೆ, ಯಾಕಂದ್ರೆ ಇದು ಡ್ಯಾಮೇಜ್ ಆಗಿರುತ್ತೆ, ಇದು ಹೊಸದಾಗಿರೋದಿಲ್ಲ, ಅದಕ್ಕೋಸ್ಕರ ಇದು ಕಡಿಮೆ ರೇಟ್ ನಲ್ಲಿ ಸಿಗುತ್ತೆ ಅಂತ ಲೇಖಕರಿಗೆ ಗೊತ್ತಿರುತ್ತೆ. ಐ ಥಾಟ್ ಐ ಕುಡ್ ರಿಸ್ಟೋರ್ ಇಟ್. ಸೊ ಲೇಖಕರಿಗೆ ಏನ್ ಅನ್ಸುತ್ತೆ, ಇದನ್ನ ನಾನು ತಗೊಂಡ್ಬಿಟ್ಟು ಇದನ್ನ ನಾನು ರಿಪೇರ್ ಮಾಡಬಹುದು. ಇಟ್ ವುಡ್ ಬಿ ಅ ರಿಸ್ಕ್, ಎ ಚಾಲೆಂಜ್, ಬಟ್ ಐ ಹ್ಯಾವ್ ಟು ಹ್ಯಾವ್ ಇಟ್. ಸೊ ಅವ್ರಿಗೆ ಗೊತ್ತಿರುತ್ತೆ ಇದು ರಿಸ್ಕಿ ಆಗಿದೆ, ಇದು ಚಾಲೆಂಜಿಂಗ್ ಜಾಬ್ ಆಗಿದೆ, ಆದ್ರೂ ಕೂಡ ನಾನು ಇದನ್ನು ತಗೊಳ್ಳೇಬೇಕು. ಯಾಕೆ ತಗೋಬೇಕು, ಹೊಸದು ತಗೊಳ್ಳೋಕೆ ಹೋದ್ರೆ ಅದು ತುಂಬಾ ಎಕ್ಸ್ಪೆನ್ಸಿವ್ ಆಗಿರುತ್ತೆ, ಇದು ಸ್ವಲ್ಪ ಚೀಪ್ ಆಗಿರುತ್ತೆ, ಅದಕ್ಕೋಸ್ಕರ ಅವರನ್ನು ತಗೊಂಡ್ಬಿಟ್ಟು ರಿಪೇರ್ ಮಾಡಲಿಕ್ಕೆ ಬರುತ್ತೆ ಅಂತ ತಗೊಳ್ಳೋ ನಿರ್ಧಾರನ ಮಾಡ್ತಾರೆ. ಐ ಪೇಡ್ ದಿ ಮ್ಯಾನ್ ಅಂಡ್ ಬ್ರಾಟ್ ಇಟ್ ಬ್ಯಾಕ್ ಟು ಮೈ ವರ್ಕ್ ರೂಮ್ ಅಟ್ ದಿ ಬ್ಯಾಕ್ ಆಫ್ ಗ್ಯಾರೇಜ್. ಓಕೆ, ಸೊ ಅವ್ರು ಏನ್ ಮಾಡ್ತಾರೆ, ಅವ್ರಿಗೆ ಅದಕ್ಕೇನು ಬೆಲೆ ಇರುತ್ತೆ ಆ ಬೆಲೆನ ಪೇರ್ ಮಾಡಿಬಿಟ್ಟು ಅದನ್ನ ನಾವು ಪರ್ಚೇಸ್ ಮಾಡ್ತಾರೆ, ತಗೊಂಡ್ಬಿಟ್ಟು ಅದನ್ನ ಅವ್ರ ಮನೆಗೆ ಒಯ್ತಾರೆ, ವರ್ಕ್ ರೂಮ್ಗೆ ಒಯ್ತಾರೆ. ಐ ಬಿಗಿನ್ ವರ್ಕ್ ಆನ್ ಇಟ್ ಆನ್ ಕ್ರಿಸ್ಮಸ್ ಈವ್ನಿಂಗ್. ಸೊ ಅವರು ಅದನ್ನ ಅವರು ಕ್ರಿಸ್ಮಸ್ ದಿನ ರಿಪೇರ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಐ ರಿಮೂವ್ ದಿ ರೋಲ್ ಟಾಪ್ ಕಂಪ್ಲೀಟ್ಲಿ ಅಂಡ್ ಪುಲ್ಡ್ ಔಟ್ ದಿ ಡ್ರಾವರ್. ಸೊ ಅವ್ರು ಏನ್ ಮಾಡ್ತಾರೆ, ರೋಲ್ ಟಾಪ್ ಏನಿರುತ್ತಲ್ವಾ ಅದರ ಮೇಲೆ, ಸೊ ಅದನ್ನ ಕಂಪ್ಲೀಟ್ಲಿ ಆಗಿ ರಿಮೂವ್ ಮಾಡ್ತಾರೆ, ಸ್ಲೋಲಿ ಆಗಿ ಒಂದೊಂದೊಂದು ಡ್ರಾವರ್ ನ ತೆಗಿಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ದಿ ವಿನ್ನರ್ ಅಂದ್ರೆ ಏನು, ನಿಮ್ಮಲ್ಲಿ ಕಬೋರ್ಡ್ ಏನಿರುತ್ತೆ ಅಲ್ವಾ, ಕಬೋರ್ಡ್ ಮೇಲೆ ಥಿನ್ ಲೇಯರ್ ಇರುತ್ತೆ, ಪ್ಲಾಸ್ಟಿಕ್ ಕೋಟೆಡ್ ಬರುತ್ತೆ, ಮತ್ತೆ ನಮ್ದು ಸನ್ಮೈಕ್ ಬರುತ್ತೆ, ಆ ತರ ಸನ್ಮೈಕ್ ವಿನ್ನರ್ ಲೇಯರ್ ಅಂತ ಅವರು ಅದಕ್ಕೆ ಕರೀತಾರೆ. ಹ್ಯಾಡ್ ಲಿಫ್ಟೆಡ್ ಆಲ್ಮೋಸ್ಟ್ ಎವ್ರಿವೇರ್. ಅದು ಎಲ್ಲ ಕಡೆ ಸ್ವಲ್ಪ ಸ್ವಲ್ಪ ಹೊರಡಬೇಕಿತ್ತು. ನೀವು ನೋಡಿರ್ಬೋದು, ಓಲ್ಡ್ ನಮ್ಮಲ್ಲಿ ಮನೆಯಲ್ಲಿ ಯಾವ್ದಾದ್ರು ಕಬೋರ್ಡ್ ಇದ್ರೆ ಅದ್ರ ಮೇಲೆ ಸನ್ಮೈಕ್ ಏನಾದ್ರು ಅಂಟಿಸಿದ್ರೆ ಅಥವಾ ಪ್ಲಾಸ್ಟಿಕ್ ಕೋಟೆಡ್ ಇದ್ರೆ ಓಲ್ಡ್ ಆದ್ರೆ ಸ್ವಲ್ಪ ಸ್ವಲ್ಪ ಹೊಡ್ತಾ ಇರುತ್ತೆ. ಸೊ ಅದು ಕೂಡ ಆ ತರ ಆಗಿತ್ತು. ಇಟ್ ಲುಕ್ ಲೈಕ್ ಎ ವಾಟರ್ ಡ್ಯಾಮೇಜ್ ಟು ಮೀ. ಸೊ ಅದಷ್ಟೇ ಅಲ್ಲ, ಅದರ ಮೇಲೆ ನೀರು ಕೂಡ ಡ್ಯಾಮೇಜ್ ಆಗಿತ್ತು ಅಂತ ನನಗೆ ಅನಿಸುತ್ತೆ. ಬೋತ್ ಫೈರ್ ಅಂಡ್ ವಾಟರ್ ಹ್ಯಾಡ್ ಕ್ಲಿಯರ್ಲಿ ಟೇಕನ್ ದೇರ್ ಟೋಲ್ ಆನ್ ದಿಸ್ ಡೆಸ್ಕ್. ಸೊ ಅದೇನಾಗಿರುತ್ತೆ, ಆ ಡೆಸ್ಕ್ ಕಂಪ್ಲೀಟ್ಲಿ ವಾಟರ್ ಮತ್ತೆ ಫೈರ್, ಮುಂಚೆನೇ ಹೇಳಿದ್ರು ಫೈರ್ ಕೂಡ ಫೈರ್ ಬರ್ನ್ ಆಗಿತ್ತು, ಸ್ಕ್ರಾಚಸ್ ಇದ್ದವು, ಫೈರ್ ಸ್ಕ್ರಾಚಸ್ ಮತ್ತೆ ವಾಟರ್ ಸ್ಕ್ರಾಚ್, ವಾಟರ್ ನಿಂದ ಅದು ಕಂಪ್ಲೀಟ್ಲಿ ಬರ್ನ್ ಆಗಿತ್ತು. ದಿ ಲಾಸ್ಟ್ ಡ್ರಾವರ್ ವಾಸ್ ಸ್ಟಕ್ ಫಾಸ್ಟ್. ಓಕೆ, ಸೊ ಅವರು ಒಂದೊಂದು ಡ್ರಾವರ್ ಯಾವಾಗ ತೆಗೆದು ಹೋಗ್ತಾರೆ, ಲಾಸ್ಟ್ ಡ್ರಾವರ್ ಯಾವಾಗಿರುತ್ತೆ ಅದು ಸ್ಟ್ರಕ್ ಆಗ್ತಿರುತ್ತೆ, ಜಾಮ್ ಆಗಿರುತ್ತೆ. ಐ ಟ್ರೈಡ್ ಆಲ್ ಐ ಕುಡ್ ಟು ಈಸಿ ಔಟ್ ಜೆಂಟ್ಲಿ. ಸೊ ಅವರು ಟ್ರೈ ಮಾಡ್ತಾರೆ ಈಸಿಲಿ ತೆಗಿಲಿಕ್ಕೆ. ನೀವು ನೋಡ್ಬೋದು ಮನೆಯಲ್ಲಿ ಹಳೆ ಯಾವ್ದಾದ್ರು ಕಬೋರ್ಡ್ ಇದ್ರೆ ಅದು ಡ್ರಾವರ್ ಇದ್ರೆ ಈಸಿಲಿ ಹೊಂದೋದಿಲ್ಲ. ಸೊ ಈಸಿಲಿ ತೆಗಿಲಿಕ್ಕೆ ಅದನ್ನು ಟ್ರೈ ಮಾಡ್ತಾರೆ, ಹೊಂದಿದ್ರೆ ಅವ್ರು ಏನ್ ಮಾಡ್ತಾರೆ, ಇನ್ ದಿ ಎಂಡ್ ಐ ಯೂಸ್ ಬ್ರೂಟ್ ಫೋರ್ಸ್. ಓಕೆ, ಸೊ
ಅವ್ರ ಎಂಡ್ ಅಲ್ಲಿ ಏನ್ ಮಾಡ್ತಾರೆ, ನೀವು ಕೂಡ ಯಾವಾಗ ಹೊಡೋದಿಲ್ಲ ಚೀಟಿ ಬಂದ್ಬಿಟ್ಟು ಸ್ವಲ್ಪ ಜೋರಾಗಿ ತೆಗೆದ್ಬಿಡ್ತೀರಾ, ಜಾಸ್ತಿ ಫೋರ್ಸ್ ಹಚ್ತೀರಾ, ಆತರ ಅವರು ಜೋರಾಗಿ ಫೋರ್ಸ್ ಹಚ್ತಾರೆ. ಇಟ್ ಸ್ಟ್ರಕ್ ಇಟ್ ಶಾರ್ಪ್ಲಿ ವಿತ್ ದಿ ಸೈಡ್ ಆಫ್ ಮೈ ಫಸ್ಟ್ ಅಂಡ್ ದಿ ಡ್ರಾವರ್ ಫ್ಲೂ ಓಪನ್ ದಿ ಸೆವರಲ್ ಗೇಜ್ ಶಾಲೋ ಸ್ಪೇಸ್ ಅಂಡರ್ನೆತ್. ಸೊ ಅವರ ಯಾವಾಗ ಅದನ್ನು ಓಪನ್ ಮಾಡಿ ನೋಡ್ತಾರೆ ಅಲ್ಲಿ ಒಂದು ಸ್ವಲ್ಪ ಬೇರೆ ಸೆಪರೇಟ್ ಸ್ಪೇಸ್ ಆಗಿರುತ್ತೆ, ಸೆಪರೇಟ್ ರಕಾನೆ ಕಾಣುತ್ತೆ. ಓಕೆ, ಎ ಸೀಕ್ರೆಟ್ ಡ್ರಾವರ್, ಅದು ಸೀಕ್ರೆಟ್ ಡ್ರಾವರ್ ಆಗಿರುತ್ತೆ. ನಿಮ್ಮಲ್ಲಿ ಮನೆ ಕೂಡ ಯಾವ್ದಾದ್ರು ಹಳೆ ಕಬೋರ್ಡ್ ಏನಾದ್ರು ತೆಗೆದು ನೋಡಿದ್ರೆ ಒಳಗಡೆ ಸೀಕ್ರೆಟ್ ಡ್ರಾವರ್ಸ್ ಇರ್ತವೆ, ಅದು ಕೂಡ ಅದರ ಒಂದು ಸೀಕ್ರೆಟ್ ಡ್ರಾವರ್ ಇತ್ತು. ದೇರ್ ವಾಸ್ ಸಮಥಿಂಗ್ ಇನ್ ದೇರ್. ಓಕೆ, ಸೊ ಅದರಲ್ಲಿ ಅವ್ರಿಗೆ ಏನೋ ಕಾಣಿಸುತ್ತೆ, ಸೀಕ್ರೆಟ್ ಡ್ರಾವರ್ ನಲ್ಲಿ ಏನೋ ಕಾಣಿಸುತ್ತೆ. I reached it in and took out a small black tin box. So ಅವರು ಅದನ್ನ ನೋಡಿ ಅದನ್ನ ತಗೋತಾರೆ. ಅದು ಸ್ಮಾಲ್ ಬಾಕ್ಸ್ ಆಗಿರುತ್ತೆ, ಥಿನ್ ಬ್ಲಾಕ್ ಸ್ಮಾಲ್ ಬಾಕ್ಸ್ ಆಗಿರುತ್ತೆ. Cello tape on the top of it was a piece of lined note paper. So ಆ ಬಾಕ್ಸ್ ಮೇಲೆ ಸೆಲ್ಲೋ ಟೇಪ್ ಇಂದ ಒಂದು ಪೇಪರ್ ನ ಅಂಟಿಸಿರಲಾಗಿರುತ್ತೆ. ಓಕೆ, ಒಂದು ನೋಟ್ ಅನ್ನ ಏನಾದ್ರು ಬರೆದು ಅಂಟಿಸ್ತಾರಲ್ವಾ ಆ ಒಂದು ನೋಟ್ ಪೇಪರ್ ಇರುತ್ತೆ. ಅಂಡ್ ರಿಟನ್ ಆನ್ ಇಟ್ಸ್ ಸೇಕಿ ಹ್ಯಾಂಡ್ ರೈಟಿಂಗ್. ಸೇಕಿ ಹ್ಯಾಂಡ್ ರೈಟಿಂಗ್ ಅಂದ್ರೆ ಏನು, ಅದ್ರ ಮೇಲೆ ಬರೆದಿರ್ತಾರೆ. ಯಾವ ತರ ಸೇಕಿ ಹ್ಯಾಂಡ್ ರೈಟಿಂಗ್? ಸೇಕಿ ಹ್ಯಾಂಡ್ ರೈಟಿಂಗ್ ಅಂದ್ರೆ ಓಲ್ಡ್ ಏಜ್ ಯಾರು ಇರ್ತಾರಲ್ವಾ ಅವ್ರ ಕೈಯಲ್ಲಿ ಪೆನ್ ಕೊಟ್ಟು ಬರೀಲಿಕ್ಕೆ ಹೆಚ್ಚು, ಯಾಕಂದ್ರೆ ಅವ್ರ ಕೈ ನಡುತ್ತಾ ಇರ್ತಾರಲ್ವಾ, ಅವ್ರು ಬರೆಯೋ ಅಕ್ಷರ ಆಗಿ ಗೊತ್ತಾಗುತ್ತೆ, ಇರುವೆ ನಡೀತಲ್ವಾ, ಆ ತರ ಹ್ಯಾಂಡ್ ರೈಟಿಂಗ್ ಇರುತ್ತೆ. ಸೊ ಸೇಕಿ ಹ್ಯಾಂಡ್ ರೈಟಿಂಗ್ ಇಲ್ಲ, ಅದನ್ನ ಬರೆದಿದ್ರು ಅಂತ ಹೇಳ್ತಾರೆ. ಸೊ ಏನಂತ ಬರೆದಿರ್ತಾರಪ್ಪ ಅದ್ರ ಮೇಲೆ ಅಂದ್ರೆ ಜಿಮ್ಸ್ ಲಾಸ್ಟ್ ಲೆಟರ್ ರಿಸೀವ್ಡ್ ಜನವರಿ 25, 1915. ಓಕೆ, ಸೊ ಜಿಮ್ ಅನ್ನೋರು ಏನಿರ್ತಾರೆ ಅವ್ರದ್ದು ಲೆಟರ್ ಲಾಸ್ಟ್ ಲೆಟರ್ ಆಗಿರುತ್ತೆ, ಒಬ್ರು ಬರೆದಿರ್ತಾರೆ. ಅದು ಯಾವಾಗ ಬರೆದಿರ್ತಾರೆ? 25 ಜನವರಿ 1915 ನಲ್ಲಿ. ಟು ಬಿ ಬರ್ಡ್ ವಿತ್ ಮೀ ವೆನ್ ದಿ ಟೈಮ್ ಕಮ್ಸ್. ಓಕೆ, ಏನ್ ಬರೆದಿರ್ತಾರೆ? ನಾನು ಯಾವಾಗ ಸಾಯ್ತೀನಿ ಆವಾಗ ನನ್ನ ಜೊತೆನ ಇದನ್ನು ಕೂಡ ಬರ್ನ್ ಮಾಡಿಬಿಡಿ ಅಂತ. ಐ ನ್ಯೂ ಐ ವಾಸ್ ಇಟ್ ದಟ್ ಇಟ್ ವಾಸ್ ರಾಂಗ್. ಸೊ ಲೇಖಕರಿಗೆ ಗೊತ್ತಾಗುತ್ತೆ ನಾನು ತಪ್ಪು ಮಾಡ್ತಾ ಇದ್ದೀನಿ, ಯಾಕಂತ ಇದು ಬೇರೆಯವರ ಲೆಟರ್ ಆಗಿದೆ, ಪರ್ಸನಲ್ ಲೆಟರ್ ಆಗಿದೆ, ನಾನು ಓದ್ತಾ ಇದ್ದೀನಿ, ತಪ್ಪು ಮಾಡ್ತಾ ಇದ್ದೀನಿ ಅಂತ ಅನ್ಸುತ್ತೆ. ಆಫ್ ಮೀ ಟು ಓಪನ್ ದಿ ಬಾಕ್ಸ್ ಬಟ್ ಕ್ಯೂರಿಯಸ್ಲಿ ಇಟ್ ಗಾಟ್ ದಿ ಬೆಟರ್ ಆಫ್ ಮೈ ಸ್ಕ್ರಪಲ್. ಸ್ಕ್ರಪಲ್ ಅಂದ್ರೆ ಫೀಲಿಂಗ್ ದಟ್ ಮೇಕ್ ಯು hesitate to do something wrong. It is usually there. So ಏನಾದರೂ ಮಾಡಬೇಕಾದ್ರೆ ಒಂದು ಕ್ಯೂರಿಯಾಸಿಟಿ ಇರುತ್ತೆ, ಒಂದು ಹೆಸಿಟೇಟ್ ಕೂಡ ಇರುತ್ತೆ. ಸೊ ನೀವು ಯಾರಾದರೂ ಒಂದು ಏನಾದರೂ ವಸ್ತುನ ತಗೋಬೇಕಾದ್ರೆ ಅದಕ್ಕೆ ನಿಮ್ಗೆ ಹೆಸಿಟೇಟ್ ಕೂಡ ಇರುತ್ತೆ, ಅರೆ ಒಬ್ಬ ತಗೊಳ್ಳು ಬೇಡ ಬೇರೆ ಕ್ಯೂರಿಯಾಸಿಟಿ ಇರುತ್ತೆ, ಯಾವ ಥರ ಇದಿದೆ ನೋಡಬೇಕು ಅಂತ. ಸೊ ಆ ಥರ ಅವರು ಕನ್ಫ್ಯೂಷನ್ ಅಲ್ಲಿ ಇರ್ತಾರೆ. ಇನ್ಸೈಡ್ ದಿ ಬಾಕ್ಸ್ ದೇರ್ ವಾಸ್ ಎ ಎನ್ವಲಪ್. ಸೊ ಅವರು ಯಾವಾಗ ಬಾಕ್ಸ್ ನ ತೆಗಿತಾರೆ ಅದರಲ್ಲಿ ಒಂದು ಅವರಿಗೆ ಎನ್ವಲಪ್ ಸಿಗುತ್ತೆ. ಓಕೆ, ದೇ ಅಡ್ರೆಸ್ ರೆಡ್. ಸೊ ಅದರ ಮೇಲೆ ಅಡ್ರೆಸ್ ನ ಬರೆದಿರ್ತಾರೆ. ಮಿಸಸ್ ಜಿಮ್ ಮ್ಯಾಕ್ಫರ್ಸನ್. ಓಕೆ, 12 ಕಾಪರ್ ಬೀಚಸ್ ಬ್ರೇಕ್ ಕೋಟ್ ಡಾರ್ಸೆಟ್. ಸೊ ಇದು ಅವರದು ಅಡ್ರೆಸ್ ಆಗಿರುತ್ತೆ, ಕಂಪ್ಲೀಟ್ ಆದ ಮೇಲೆ ಬರೆದಿರುತ್ತೆ ಆ ಎನ್ವಲಪ್ ಮೇಲೆ. ಐ ಟುಕ್ ಔಟ್ ದಿ ಲೆಟರ್ ಅಂಡ್ ಅನ್ಫೋಲ್ಡ್ ಇಟ್. ಸೊ ಅವಾಗ ಲೇಖಕರು ಏನ್ ಮಾಡ್ತಾರೆ, ಆ ಲೆಟರ್ ನ ಆ ಎನ್ವಲಪ್ ನಿಂದ ತೆಗಿತಾರೆ. ಅನ್ಫೋಲ್ಡ್ ಅಂದ್ರೆ ಓಪನ್ ಮಾಡ್ತಾರೆ, ಆ ಲೆಟರ್ ನ ಓಪನ್ ಮಾಡ್ತಾರೆ. It was written in a pencil and dated at the top. So ಆ ಲೆಟರ್ ಅನ್ನ ಪೆನ್ಸಿಲ್ ನಿಂದ ಬರೆದಿರುತ್ತೆ, ಅದರ ಮೇಲೆ ಲೆಟರ್ ಕೂಡ ಬರೆದಿರಲಾಗುತ್ತೆ. ಯಾವ ಲೆಟರ್ ಅಂತ ಡೇಟ್ ಕೂಡ ಬರೆದಿರಲಾಗುತ್ತೆ. ಯಾವ ಡೇಟ್ ಅದು? ಡಿಸೆಂಬರ್ 26, 1914. ಓಕೆ, ಸೊ ಆಲ್ಮೋಸ್ಟ್ 1 ಮಂತ್ ಮುಂಚೆ ಡೇಟ್ ಕೊಟ್ಟಿದ್ರು, ಸಿಕ್ಕಿದ್ದಲ್ವಾ ಆವಾಗಿಂದ ಈಗಿಂದ. ಸೊ ಡಿಸೆಂಬರ್ 26, 1914 ನಲ್ಲಿ ಅದು ಲೆಟರ್ ಬರೆದಿರಲಾಗುತ್ತೆ. ಸೊ ಈಗ ಫಸ್ಟ್ ಪಾರ್ಟ್ ಮುಗಿತು, ಸೆಕೆಂಡ್ ಪಾರ್ಟ್ ನಾವು ನೋಡೋಣ. ಸೆಕೆಂಡ್ ಪಾರ್ಟ್ ಲೇಖಕರು ಏನು ಕೊಟ್ಟಿದ್ದಾರೆ, ಆ ಲೆಟರ್ ನಲ್ಲಿ ಏನ್ ಕಂಪ್ಲೀಟ್ ಇತ್ತು ಅಂತ ಆ ಲೇಖಕರು ಇದರಲ್ಲಿ ಮೆನ್ಷನ್ ಮಾಡಿದ್ದಾರೆ. ಸೊ ಆ ಲೆಟರ್ ಅನ್ನ ನೋಡೋಣ ಏನಂತ ಇತ್ತು. ಡಿಯರೆಸ್ಟ್ ಪೋನಿ. ಸೊ ಅವರು ಲೆಟರ್ ಏನ್ ಬರೀತಿದ್ರಲ್ವಾ, ಜಿಮ್ ಇದ್ದವರು ಪೋನಿಗೆ ಲೆಟರ್ ಬರೀತಾರೆ. ಪೋನಿ ಅವರು ಮಿಸಸ್ ಜಿಮ್ ನ ಮಿಸಸ್. ಡಿಯರೆಸ್ಟ್ ಪೋನಿ, ಡಿಯರೆಸ್ಟ್ ಅಂದ್ರೆ ಆತ್ಮೀಯ ಪೋನಿ ಅಂತ ಬರೀತಾರೆ. ಐ ರೈಟ್ ಟು ಯು ಇನ್ ಎ ಮಚ್ ಹ್ಯಾಪಿಯರ್ ಫೇಮ್. ಓಕೆ, ಸೊ ಏನಂತ ಹೇಳ್ತಾರೆ, ನಾನು ತುಂಬಾ ಖುಷಿಯಾಗಿದ್ದೀನಿ, ಆ ಮೂಡ್ನಲ್ಲಿ ನಾನು ನಿಮಗೆ ಲೆಟರ್ ಬರೀತಾ ಇದ್ದೀನಿ. ಆಫ್ ಮೈ ಮೈಂಡ್ ಬಿಕಾಸ್ ಸಮಥಿಂಗ್
wonderful has just happened that I must tell you about at once. So something wonderful, ಇನ್ನೂ ಒಂದು ಚೆನ್ನಾಗಿರೋ ಘಟನೆ, ವಂಡರ್ಫುಲ್ ಘಟನೆ ನಡೆದಿದೆ. ಸೊ ಅದು ನಾನು ನಿಮಗೆ ಹೇಳಿ ಬಯಸ್ತೀನಿ. ಸೊ ಆ ಮೂಡ್ನಲ್ಲಿ ನಾನು ನಿಮಗೆ ಈ ಲೆಟರ್ ಅನ್ನ ಬರೀತಾ ಇದ್ದೀನಿ ಅಂತ ಹೇಳ್ತಾರೆ. We were all standing to, okay, taking a position. Standing ಅಂದ್ರೆ ಅವರು ಇನ್ನ ಆರ್ಮಿ ಮ್ಯಾನ್ ಆಗಿರ್ತಾರೆ. ಸೊ ಅವರು ಪೊಸಿಷನ್ ಹೋಗ್ತಾರಲ್ವಾ, ಅದಕ್ಕೆ ಸ್ಟ್ಯಾಂಡಿಂಗ್ ಟು ಅಂತ ಹೇಳ್ತಾರೆ. ಇನ್ ಅವರ್ ಸ್ಟ್ರೆಚರ್ಸ್. ಸ್ಟ್ರೆಚರ್ಸ್ ಅಂದ್ರೆ ಏನಿರುತ್ತೆ, ಆರ್ಮಿಗಳು ಸಣ್ಣ ಸಣ್ಣ ಗಡ್ಡಗಳನ್ನು ತೆಗಿತಾರೆ, ಹಡ್ಡಿರ್ತಾರೆ ಅದರಲ್ಲಿ, ಅದರಲ್ಲಿ ಹೋಗಿ ಕೂತ್ಕೋತಾರೆ. ಯಾಕಂದ್ರೆ ಅಪೋಸಿಟ್ ಆರ್ಮಿ ಬಂದೂಕಿನಿಂದ ಗೋಳಿ ಬಿಟ್ರೆ ಅದರಿಂದ ತಪ್ಪಿಸ್ಕೋಬೇಕಂತ ಅಲ್ಲಿ ಕೂತಿರ್ತಾರೆ. ಸೊ ಅಲ್ಲಿ ಸ್ಟ್ರೆಚರ್ಸ್ ಮೇಲೆ ಕೂತಿರ್ತಾರೆ. ಸ್ಟ್ರೆಚರ್ಸ್ ಲಾಂಗ್ ಡೀಪ್ ditches in the ground where soldiers hide from their enemy. Okay, yesterday morning. So ಮುಂಚೆ ದಿನ ಆಮೇಲೆ ಲೆಟರ್ ಬರೀತಾರೆ. yesterday morning ಅವ್ರು ಹೇಳ್ತಾರೆ ಲೆಟರ್ ಬರೀಲಿಕ್ಕೆ ಮುಂಚೆ. ಕ್ರಿಸ್ಮಸ್ ಮಾರ್ನಿಂಗ್, ಅದು ಯಾವ ಮಾರ್ನಿಂಗ್ ಆಗಿರುತ್ತೆ, ಕ್ರಿಸ್ಮಸ್ ಮಾರ್ನಿಂಗ್. It was crisp and quiet all about, as beautiful a morning as I have ever seen, as cold and fussy as a Christmas morning should be. So ಅವತ್ತು ತುಂಬಾ ಮಾರ್ನಿಂಗು ಕೋಲ್ಡ್ ಆಗಿರುತ್ತೆ, ತುಂಬಾ ಬ್ಯೂಟಿಫುಲ್ ಆಗಿರುತ್ತೆ, ಸ್ವಲ್ಪ ಮಂಚು ಕೂಡ ಬಂದಿರುತ್ತೆ. ಅದು ಬ್ಯೂಟಿಫುಲ್ ಕ್ರಿಸ್ಮಸ್ ಮಾರ್ನಿಂಗ್ ಆಗಿರುತ್ತೆ ಅಂತ ಅವರು ಹೇಳ್ತಾರೆ. I should like to be able to tell you that we begin it. Okay, so ಅವರು ಏನಂತ ಹೇಳ್ತಾರೆ, ಆಕ್ಚುಲಿ ನಾನು ಇದನ್ನ ಈ ತರ ಹೇಳ್ಬೇಕಾಗಿತ್ತು ನಿಮಗೆ, ಆ ಕೆಲಸ ನಾನು ಮುಂಚೆ ಮಾಡಬೇಕಾಗಿತ್ತು ಅಂತ ಹೇಳ್ತಾರೆ. ಓಕೆ, ಅದೇನು ಕೆಲಸಪ್ಪ ಅಂದ್ರೆ ಬಟ್ ಟ್ರಸ್ಟ್ ಐ ಆಮ್ ಅಶೇಮ್ಡ್ ಟು ಸೇ, ಆದ್ರೆ ಐ ಆಮ್ ಟ್ರೂತ್, ಆದ್ರೆ ಅವ್ರ ಸತ್ಯವನ್ನ ಹೇಳ್ತೀನಿ, ಅದನ್ನು ನಾನು ಮುಂಚೆ ಮಾಡಬೇಕಾಗಿತ್ತು ಅಂತ. ಏನಂತ ಅದು is that fridge ಅಂದ್ರೆ ಏನು, a name of a German soldier. ಓಕೆ, ಅವ್ರಿಗೆ ಫ್ರಿಡ್ಜ್ ಅಂತ ಕರೀತಾರೆ ಜರ್ಮನ್ ಸೋಲ್ಜರ್ಗೆ. begin it ಆದ್ರೆ ನಾನು ಏನು ಮುಂಚೆ ಮಾಡಬೇಕಾಗಿತ್ತು, ಅವ್ರ ಅಪೋಸಿಟ್ ಆರ್ಮಿ, ಓಕೆ, ಅವರು ಮುಂಚೆ ಮಾಡಿದ್ರು, ಅದನ್ನ ನಿಮಗೆ ನಿಜ ಹೇಳ್ತಾ ಇದ್ದೀನಿ ಅಂತ ಅವ್ರು ಹೇಳ್ತಾರೆ. ಆದ್ರೆ ನಾನು ಮಾಡಬೇಕಿತ್ತು. First someone saw a white flag waving from the stretchers opposite. So ಒಬ್ಬರು ವೈಟ್ ಫ್ಲಾಗ್ ನ ಹಾರಿಸ್ತಾ ಇರ್ತಾರೆ ಅಪೋಸಿಟ್ ಸ್ಟ್ರೆಚರ್ಸ್ ನ. ಈ ಆರ್ಮಿ ಸ್ಟ್ರೆಚರ್ಸ್ ಮಾಡಿದ್ರೆ ನೆಲದಲ್ಲಿ ಜಾಗ ಮಾಡಿದ್ರೆ ಕೂತ್ಕೊಳ್ಳಿಕ್ಕೆ, ಆ ಆರ್ಮಿ ಕೂಡ ಮಾಡಿರ್ತಾರೆ ಎನಿಮಿ ಆರ್ಮಿ. ಸೊ ಅವರು ಒಂದು ವೈಟ್ ಫ್ಲಾಗ್ ಅಂದ್ರೆ ಏನು, ಶಾಂತಿಯ ಸಂಕೇತ ಅಥವಾ ಸಲೆಂಡರ್ನ ಸಂಕೇತ. ಸೊ ವೈಟ್ ಫ್ಲಾಗ್ ಅನ್ನ ಅವರು ಹಾರಿಸ್ತಿರ್ತಾರೆ, ಅದನ್ನ ಇವರು ನೋಡ್ತಾರೆ. Then they were calling out to us from across no man's land. Okay, so our no man's land ಅಂದ್ರೆ ಎರಡು ಆರ್ಮಿ ನಡುಗಡೆ ಒಂದು ಸ್ಪೇಸ್ ಇರುತ್ತೆ, ಅಲ್ಲಿ ಯಾರು ಹೋಗೋದಿಲ್ಲ. ಸೊ ಅದಕ್ಕೆ ನೋ ಮ್ಯಾನ್ ಲ್ಯಾಂಡ್ ಅಂತ ಕರೀತೀವಿ. ಸೊ ಅವರು ಕರೀತಾ ಇರ್ತಾರೆ, ಜೋರಾಗಿ ಕೂಗ್ತಾ ಇರ್ತಾರೆ. ಏನಂತ, ಹ್ಯಾಪಿ ಕ್ರಿಸ್ಮಸ್ ಟಾಮಿ. ಟಾಮಿ ಅಂದ್ರೆ ಏನು, ಎ ಕಾಮನ್ ನೇಮ್ ಯೂಸ್ ಹಿಯರ್ ರೆಫರೆನ್ಸ್ ಟು ಬ್ರಿಟಿಷ್ ಸೋಲ್ಜರ್. ಓಕೆ, ಬ್ರಿಟಿಷ್ ಸೋಲ್ಜರ್ಗೆ ಟಾಮಿ ಅಂತ ಕಾಮನ್ ರೆಫರೆನ್ಸ್ ನೇಮ್ ಕೊಡಲಾಗಿದೆ. ಓಕೆ, ಅವರಿಗೆ ಫ್ರಿಡ್ಜ್ ಅಂತ ಕರೀತಾರೆ ಜರ್ಮನ್ಗೆ. ಓಕೆ, ಸೊ ಇವರಿಗೆ ಟಾಮಿ ಅಂತ ಕರೀತಾರೆ ಬ್ರಿಟಿಷ್ ಆರ್ಮಿಗೆ. ಅವರು ಹ್ಯಾಪಿ ಕ್ರಿಸ್ಮಸ್ ಅಂತ ಹೇಳ್ತಾರೆ ಇವರಿಗೆ. ಹ್ಯಾಪಿ when we had got over the surprise, some of us shouted back same you fridge. ಸೊ ಅದರಲ್ಲಿ ಸ್ವಲ್ಪ ಜನ ಇವ್ರ ಕಡೆಯವರು ವಾಪಸ್ ಹೇಳ್ತಾರೆ, ಏನಂತ ಹೇಳ್ತಾರೆ, ಸೇಮ್ ಟು ಯು ಫ್ರಿಡ್ಜ್, ಸೇಮ್ ಟು ಯು ಅಂತ. I thought that would be that was all, that was end of matter. We all did, but then suddenly one of them was up. There is he is gray coated and waving a white flag. Don't shoot lamps. Okay, so ಅದರಲ್ಲಿ ಮತ್ತೊಬ್ಬನು ಒಂದು ವೈಟ್ ಫ್ಲಾಗ್ ನ ತಗೊಂಡು ಏನ್ ಮಾಡ್ತಾನೆ, ಡೋಂಟ್ ಶೂಟ್ ಮಾಡಬೇಡಿ ಅಂತ ಶಾಂತಿಗೆ ನಿಶಾನೆ ತಗೊಂಡ್ಬಿಟ್ಟು ಅವನು ಹ್ಯಾಪಿ ಕ್ರಿಸ್ಮಸ್ ಅಂತ ಹೇಳ್ತಾ ಇರ್ತಾನೆ. and no one did. so ಅವಾಗ ಯಾರು ಶೂಟ್ ಮಾಡೋದಿಲ್ಲ. then there was another freeze up on the parapet. okay, so ಆ parapet ಏನ್ ಸ್ಪೇಸ್ ಇರುತ್ತಲ್ವಾ, ಅಲ್ಲಿ ಮತ್ತೊಬ್ಬ ಅಪೋಸಿಟ್ ಆರ್ಮಿ ಎದ್ದು ನಿಂತ್ಕೊತಾನೆ. ಅವನು ಏನ್ ಮಾಡ್ತಾನೆ, ಕೀಪ್ ಯುವರ್ ಹೆಡ್ಸ್ ಡೌನ್. ಓಕೆ, ಸೊ ಇವಾಗ ಏನ್ ಮಾಡ್ತಾನೆ, ಕೀಪ್ ಯುವರ್ ಹೆಡ್ಸ್ ಡೌನ್. ಸೊ ಅವ್ರು ಏನ್ ಮಾಡ್ತಾರೆ, ನಿಮ್ಮ ತಲೆನ ಕೆಳಗಡೆ ಇಟ್ಕೊಳ್ಳಿ, ಮೇಲೆ ಬರ್ಲಿಕ್ಕೆ ಹೋಗಬೇಡಿ. ಓಕೆ, ಅಪೋಸಿಟ್ ಆರ್ಮಿ ಯಾವಾಗ ಫ್ಲಾಗ್ ತೋರಿಸುತ್ತೆ, ವಿಶ್ ಮಾಡುತ್ತೆ, ಅವಾಗ ಮೇಲ್ಗಡೆ ಬರ್ಲಕ್ಕೆ ಹೋಗಬೇಡಿ ಅಂತ ಹೇಳ್ತಾರೆ. ಯಾಕೆ ಬರ್ಲಿಕ್ಕೆ ಹೋಗಬೇಡ ಅಂತ ಹೇಳ್ತಾರೆ, ಸಮ್ ಟೈಮ್ಸ್ ಅಪೋಸಿಟ್ ಆರ್ಮಿದು ಪ್ಲಾನ್ ಆಗಿರುತ್ತೆ ಏನ್ ಮಾಡ್ಲಿಕ್ಕೆ, ಕೊಲ್ಲಿಕ್ಕೆ. ಅವ್ರನ್ನ ಮೋಸದಿಂದ ಚೀಟ್ ಮಾಡಿ ಮೇಲ್ಗಡೆ ಕರ್ಸ್ಬಿಟ್ಟು ಹೊಡಿತಾರೆ, ಮೇಲೆ ಬರಬೇಡಿ, ದಡ್ಕೊಳ್ಳಿ, ಅಲ್ಲೇ ಕೂತ್ಕೊಳ್ಳಿ ಅಂತ ಹೇಳ್ತಾರೆ.
ಇಟ್ಸ್ ಅ ಸ್ಟ್ರೀಟ್ ಬಟ್ ಇಟ್ ವಾಸಂಟ್. ಆದರೆ ಆ ಥರ ಏನು ಇರೋದಿಲ್ಲ, ಅವರು ಆ ಥರ ಮಾಡಿರೋದಿಲ್ಲ, ಚೀಟಿಂಗ್ ಮಾಡಲಿಕ್ಕೆ ಮಾಡಿರೋದಿಲ್ಲ. ಅವರು ನಿಜವಾಗ್ಲೂ ಹ್ಯಾಪಿ ಕ್ರಿಸ್ಮಸ್ ನ ವಿಶ್ ಮಾಡ್ತಾ ಇರ್ತಾರೆ. One of the Germans was waving a bottle above his head. So ಒಬ್ಬ ಜರ್ಮನ್ ಅವನು ಏನ್ ಮಾಡ್ತಾನೆ, ಅವನ ಕೈಯಲ್ಲಿ ಬಾಟಲ್ ಇರುತ್ತೆ, ಆ ಬಾಟಲ್ ಕೂಡ ವೇವ್ ಮಾಡ್ತಾ ಇರ್ತಾನೆ. ಓಕೆ, ಇಟ್ ಈಸ್ ಕ್ರಿಸ್ಮಸ್ ಡೇ ಟಾಮಿ. ಸೊ ಅವನು ಕೂಡ ಹೇಳ್ತಾನೆ, ಟಾಮಿ ಇದು ಕ್ರಿಸ್ಮಸ್ ಡೇ. ಇಂಗ್ಲೆಂಡ್ ಆರ್ಮಿಗೆ ಹೇಳ್ತಾನೆ ಇದು ಕ್ರಿಸ್ಮಸ್ ಡೇ ಇದೆ ಅಂತ. We have snaps. Okay, snaps ಅಂದ್ರೆ ಏನು? A German drink made from grain. So ಜರ್ಮನ್ ಡ್ರಿಂಕ್ ಇರುತ್ತೆ, ಅದನ್ನ ಗ್ರೇನ್ ಇಂದ ಮಾಡಲಾಗುತ್ತೆ, ಅದು ಇದೆ ನಮ್ಮ ಹತ್ರ ಅಂತ ಅವರು ಹೇಳ್ತಾರೆ. We have sausage. So sausage ಕೂಡ ನಮ್ಮ ಹತ್ರ ಇದೆ. We meet you. Yes. So ನಾವು ಈ ಕಡೆ ಬರೋಣ, ಭೇಟಿ ಆಗೋಣ ಅಂತ ಕೇಳ್ತಾನೆ. By this time there are dozens of them walking towards us across no man's land and not a riffle between them. Okay, riffle between them. So ಅವರು ಸ್ವಲ್ಪ ಜನ ಇವ್ರ ಕಡೆ ಬರ್ತಾ ಇರ್ತಾರೆ, ಅವ್ರ ಕಡೆ ರೈಫಲ್ ಗಿಫಲ್ ಏನು ಇರೋದಿಲ್ಲ, ಬಂದೂಕ ಏನು ಇರೋದಿಲ್ಲ. ಅವರು ಅದನ್ನ ಸಾಸೇಜ್ ದೋಸೇಜ್ ತಗೊಂಡು ಬರ್ತಾ ಇದ್ದಾರೆ. ಲಿಟಲ್ ಪ್ರೈವೇಟ್ ಮಾರಿಸ್ ವಾಸ್ ದಿ ಫಸ್ಟ್ ಅಪ್. ಓಕೆ, ಸೊ ಮತ್ತೊಬ್ಬ ಲಿಟಲ್ ಪ್ರೈವೇಟ್ ಮಾರಿಸ್ ಅವರಲ್ಲಿ ಏನಿರ್ತಾನಲ್ಲ ಅವನು ಫಸ್ಟ್ ಏನಿರ್ತಾನೆ, ಕಮ್ ಆನ್ ಬಾಯ್ಸ್ ವಾಟ್ ಆರ್ ಯು ವೇಟಿಂಗ್ ಫಾರ್. ಓಕೆ, ಸೊ ನಾವು ಏನಂತಾನೆ, ಕಮ್ ಆನ್ ಬಾಯ್ಸ್, ಯಾನ್ ಬೇರೆ ನೋಡ್ತಾ ಇದ್ದಾರೆ, ಬನ್ನಿ ಅಂತ ಅವ್ರನ್ನು ಕೂಡ ಕರ್ತಾನೆ. And then there was no stopping them. So ಆವಾಗ ಅವರನ್ನ ಯಾರು ತಡೆಯೋ ಇರೋದಿಲ್ಲ. I suppose, but the truth is that it never even occurred to me I should. So ಆವಾಗ ಆ ಆರ್ಮಿ ಮ್ಯಾನ್ ಲೀಡರ್ ಅವ್ರು ಇರ್ತಾರಲ್ವ, ನಾನು ಅವ್ರನ್ನ ತಡಿಬೇಕಂತ ಮನಸ್ಸಿನಲ್ಲಿ ಇತ್ತು, ಆದ್ರೂ ಕೂಡ ನಾನು ತಡಿಲಿಕ್ಕೆ ಇಷ್ಟ ಆಗಲಿಲ್ಲ, ತಡಿಲಿಲ್ಲ ಅಂತ ಹೇಳ್ತಾರೆ. ಯಾಕೆ ತಡಿಲಿಲ್ಲ? All along there line and I could see men walking slowly towards one another, great coats. Okay, so ಏನಾಗಿರುತ್ತೆ, ಅವರು ಆ ಲೀಡರ್ ಆಗಿರ್ತಾರೆ, ಅವ್ರು ತಡಿಬೋದಿತ್ತು, ಆದ್ರೂ ಅವ್ರಿಗೆ ತಡಿಲಿಕ್ಕೆ ಇಷ್ಟ ಇರಲಿಲ್ಲ. ಯಾಕೆ ತಡಿಲಿಕ್ಕೆ ಇಷ್ಟ ಇರಲಿಲ್ಲ ಅಂದ್ರೆ, ಸೊ ಅಪೋಸಿಟ್ ಆರ್ಮಿ ಜೊತೆ ಕೂಡಿ ಕ್ರಿಸ್ಮಸ್ ಮಾಡಬೇಕು ಅಂತ ಅವ್ರಿಗೆ ಇರುತ್ತೆ. ಸೊ ಅದನ್ನ ಕೆಡಿಸಬಾರ್ದು ಅಂತ ಅವ್ರು ಇದು ಮಾಡ್ತಾರೆ. ಸೊ ಅವಾಗ ಅವರು ಗ್ರೇ ಕೋಟ್ ನಲ್ಲಿ ಹೋಗ್ಬಿಟ್ಟಿರ್ತಾರೆ, ಸೊ ಕಟ್ಟಿ ಕೋಟ್ ನಲ್ಲಿ ಹೋಗ್ಬಿಡ್ತಾರೆ, ಅವರೆಲ್ಲ ಬಂದ್ಬಿಟ್ಟು ಕುಡ್ಕೋತಾ ಇರ್ತಾರೆ. ಅಂಡ್ ಐ ವಾಸ್ ಒನ್ ಆಫ್ ದೇಮ್. ಸೊ ಅದರಲ್ಲಿ ನಾನು ಕೂಡ ಒಬ್ಬನು ಅಂತ ಅವರು ಅಂತಾರೆ. ಐ ವಾಸ್ ಪಾರ್ಟ್ ಆಫ್ ದಿಸ್, ಇದರ ಪಾರ್ಟ್ ನಾನು ಕೂಡ ಆಗಿದ್ದೀನಿ. ಇನ್ ದಿ ಮಿಡಲ್ ಆಫ್ ದಿ ವಾರ್ ವಿ ವೇರ್ ಮೇಕಿಂಗ್ ಪೀಸ್. ಸೊ ಈ ವಾರ್ ನ ಮಿಡಲ್ ನಲ್ಲಿ ವಾರ್ ನಡೀತಾನೆ ಇರುತ್ತೆ, ಯುದ್ಧ ನಡೀತಾನೆ ಇರುತ್ತೆ. ಇದು ಯಾವ ವಾರ್ ಆಗಿರುತ್ತೆ? ಫಸ್ಟ್ ವರ್ಲ್ಡ್ ವಾರ್ ಆಗಿರುತ್ತೆ. ಓಕೆ, ಸೊ ಈ ವಾರ್ ಮಧ್ಯದಲ್ಲಿ ನಾವು ಶಾಂತಿನ ಕಾಪಾಡ್ತಾ ಇದೀವಿ, ನಾವು ಒಂದಾಗ್ತಾ ಇದೀವಿ ಅಂತ ಅವ್ರ ಅದಕ್ಕೆ ಅವ್ರನ್ನ ತಡೆಯೋದಾಗಿಲ್ಲ. ಯು ಕೆನಾಟ್ ಇಮ್ಯಾಜಿನ್. ಸೊ ಮತ್ತೆ ಲೆಟರ್ ಅಲ್ಲಿ ಏನ್ ಹೇಳ್ತಾರೆ, ನೀನು ಇಮ್ಯಾಜಿನ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಡಿಯರೆಸ್ಟ್ ಪೂನಿ ಅಂತ ವೈದ್ಯ ಬಂದಿರ್ತಾರೆ. ಮೈ ಫೀಲಿಂಗ್ಸ್ ಹ್ಯಾಸ್ ಲುಕ್ಡ್ ಇಂಟು ದಿ ಐಸ್ ಆಫ್ ದಿ ಫ್ರಿಜ್ ಆಫೀಸರ್. ಸೊ ಫ್ರಿಜ್ ಆಫೀಸರ್ ನ ಐಸ್ ನಲ್ಲಿ ಯಾವಾಗ ನಾನು ನೋಡಿದೆ ಅದರಲ್ಲಿ ಯಾವ ತರ ಫೀಲಿಂಗ್ ಇತ್ತು ನೀನು ಇಮ್ಯಾಜಿನ್ ಮಾಡ್ಲಿಕ್ಕೆ ಆಗೋದಿಲ್ಲ. ಹೂ ಅಪ್ರೋಚ್ ಮೀ, ಯಾರು ನನ್ನ ಅಪ್ರೋಚ್ ಮಾಡಿದ್ರು. ಹ್ಯಾಂಡ್ ಔಟ್ ಸ್ಟ್ರೆಚ್ಡ್. ಓಕೆ, ಔಟ್ ಸ್ಟ್ರೆಚರ್ಸ್ ನಿಂದ ಹೊರಗೆ ಬಂದ್ರು. ಹ್ಯಾಟ್ಸ್ ಆಫ್. ಓಕೆ, ಅವ್ರಿಗೆ ಹ್ಯಾಟ್ಸ್ ಆಫ್ ಅಂತ ಹೇಳ್ತಾರೆ. he said gripping my hand warmly and holding it. so hats off. ಅವರು ಬಂದ ಕೂಡಲೇ ಅವ್ರ ಹ್ಯಾಂಡ್ ನ ಗ್ರಿಪ್ ಮಾಡ್ತಾರೆ. ನೀವು ಯಾವ್ದು ಹೊಸದಾಗಿ ಬೇಕಾದ್ರೆ ಹ್ಯಾಂಡ್ ಶೇಕ್ ನ ಕೊಡ್ತಾರಲ್ಲ, ಸೊ ಹ್ಯಾಂಡ್ ನ ತಗೊಂಡ್ಬಿಟ್ಟು ಗ್ರಿಪ್ ಮಾಡಿ ಹಿಡಿದ್ಬಿಟ್ಟು ಏನಂತ ಹೇಳ್ತಾರೆ, ಐ ಆಮ್ ಫ್ರಮ್ ಡಾರ್ಸ್ಲಾವ್ ಪ್ಲೇ ದಿ ಸೆಲರ್. ಸೊ ಅವರು ನಾನು ಡಾರ್ಸ್ಲಾವ್ ದವನ್ ಅಂತ ಹೇಳ್ತಾನೆ. ಐ ಪ್ಲೇ ಸೆಲರ್ಸ್ ನ ಸೆಲರ್ ನ ಬಾರಿಸ್ತಾನೆ. ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ ಲೈಕ್ ಎ ಲಾರ್ಜ್ ವೈಲಿನ್. ಓಕೆ, ಅದನ್ನ ನಾನು ಬಾರಿಸ್ತೀನಿ, ಅದು ನನ್ನ ಕಸಬಿತ್ತು ಅಂತ ಹೇಳ್ತಾರೆ. ಇನ್ ದಿ ಆರ್ಕೆಸ್ಟ್ರಾ ಹ್ಯಾಪಿ ಕ್ರಿಸ್ಮಸ್. ಸೊ ಅವ್ರ ಬಗ್ಗೆ ಅವರು ಹ್ಯಾಂಡ್ ಶೇಕ್ ಕೊಟ್ಬಿಟ್ಟು ಇಂಟ್ರೊಡ್ಯೂಸ್ ಮಾಡ್ಕೋತಾರೆ. ಅವ್ರು ಎಲ್ಲಿ ಅವರು ಮುಂಚೆ ಏನ್ ಮಾಡ್ತಾ ಇದ್ರು ಅಂದ್ರೆ ಆರ್ಕೆಸ್ಟ್ರಾನಲ್ಲಿ ಮ್ಯೂಸಿಕ್ ಬಾರಿಸ್ತಾ ಇದ್ರು ಅಂತ ಅವರು ಅವ್ರಿಗೆ ಪರಿಚಯ ಮಾಡ್ಕೊಂಡಿರ್ತಾರೆ. ಸೊ ಅವಾಗ ಕ್ಯಾಪ್ಟನ್ ಜಿಮ್ ಏನ್ ಮಾಡ್ತಾರಪ್ಪ ಅಂತ ನೋಡೋಣ. ಕ್ಯಾಪ್ಟನ್ ಜಿಮ್ ಮ್ಯಾಕ್ಫರ್ಸನ್ ಐ ರಿಪ್ಲೈಡ್. ಅವರು ಕೂಡ ರಿಪ್ಲೈ ಮಾಡ್ತಾರೆ. ಏನಂತ ಮಾಡ್ತಾರೆ, ಅಂಡ್ ಎ ಹ್ಯಾಪಿ ಕ್ರಿಸ್ಮಸ್ ಟು ಯು. ಸೊ ಅವರು ಕೂಡ ಹೇಳ್ತಾರೆ ಹ್ಯಾಪಿ ಕ್ರಿಸ್ಮಸ್ ಟು ಯು ಅಂತ. ಐ ಆಮ್ ಅ ಸ್ಕೂಲ್ ಟೀಚರ್ ಫ್ರಮ್ ಡಾರ್ಸೆಟ್. ಸೊ ನಾನು ಸ್ಕೂಲ್ ಟೀಚರ್ ಆಗಿದ್ದೆ ಇಲ್ಲಿಂದ ಡಾರ್ಸೆಟ್ ಇನ್ ದಿ ವೆಸ್ಟ್ ಆಫ್ ಇಂಗ್ಲೆಂಡ್. ಸೊ ಡಾರ್ಸೆಟ್ ಎಲ್ಲಿ ಬರುತ್ತೆಪ್ಪ ಅಂದ್ರೆ ಇಂಗ್ಲೆಂಡ್ ನಲ್ಲಿ ಬರುತ್ತೆ. ಸೊ ನಾನು ಸ್ಕೂಲ್
ಸ್ಕೂಲ್ ಟೀಚರ್ ಆಗಿದ್ದೆ ಅಂತ ಹೇಳ್ತಾರೆ. ಅವ್ರು ಏನಾಗಿದ್ರು, ಅವ್ರ ಹೆಡ್ ಮ್ಯೂಸಿಷಿಯನ್ ಆಗಿದ್ರು, ಆರ್ಕೆಸ್ಟ್ರಾದಲ್ಲಿ ಪ್ಲೇ ಮಾಡ್ತಾ ಇದ್ರು. ಇವರು ಸ್ಕೂಲ್ ಟೀಚರ್ ಆಗಿದ್ರು ಇಂಗ್ಲೆಂಡ್ ಅವರು. ಓಹ್ ಡಾರ್ಸೆಟ್ ಅಂತ ಅವರು ಅಂತಾರೆ ಫ್ರೆಂಚ್ ನವರು. ಹಿ ಸ್ಮೈಲ್, ಐ ನ್ಯೂ ದಿಸ್ ಪ್ಲೇಸ್, ನನಗೆ ಆ ಪ್ಲೇಸ್ ಗೊತ್ತಿದೆ ಅಂತ ಹೇಳ್ತಾರೆ. ಐ ನ್ಯೂ ಇಟ್ ವೆರಿ ವೆಲ್, ಸೊ ಅದು ನನಗೆ ತುಂಬಾ ಚೆನ್ನಾಗಿ ಗೊತ್ತಿದೆ ಅಂತ ಹೇಳ್ತಾರೆ. ವಿ ಶೇರ್ಡ್ ಮೈ ರಂಗ್ ಪೇಷನ್ ಅಂಡ್ ಹಿಸ್ ಎಕ್ಸಲೆಂಟ್ ಸಾಸೇಜ್, ಸೊ ಅವ್ರ ಹತ್ರ ಏನು ಡ್ರಿಂಕ್ಸ್ ಇರುತ್ತೆ ಇಬ್ರು ಕೂಡ ಶೇರ್ ಮಾಡ್ಕೊತಾರೆ, ಕುಡಿತಾರೆ. ಅಂಡ್ ವಿ ಟಾಕ್, ಕುನಿ ಅಂದ್ರೆ ಅದನ್ನ ಕುಡಿತಾ ಕುಡಿತಾ ನಾವು ಮಾತಾಡ್ತಾ ಇದ್ವಿ ಕುನಿ ಅಂತ ಹೇಳ್ತಾರೆ. ಹಾಗೂ ವಿ ಟಾಕ್, ನಾವು ಯಾವ ತರ ಮಾತಾಡಿದ್ವಿ ಅಂತ ಅವ್ರು ಹೇಳ್ತಾರೆ. ಈ ಸ್ಪೋಕ್ ಆಲ್ಮೋಸ್ಟ್ ಪರ್ಫೆಕ್ಟ್ ಇಂಗ್ಲಿಷ್. ಓಕೆ, ಅವ್ನು ಜರ್ಮನ್ ನಲ್ಲಿ ಇರ್ತಾನಲ್ವಾ, ಸೊ ಅವನು ಪರ್ಫೆಕ್ಟ್ ಇಂಗ್ಲಿಷ್ ನಲ್ಲಿ, ಇಟ್ ಇಸ್ 19th ಸೆಂಚುರಿ, ರಿಮೆಂಬರ್ ಇಟ್. ಸೊ ಅವನು ಜರ್ಮನ್ ಇಂಗ್ಲಿಷ್ ನಲ್ಲಿ ಮಾತಾಡಿರ್ತಾನೆ. ಸೊ ಅವಾಗ ಇವ್ರಿಗೆ ಜಿಮ್ಗೆ ಆಶ್ಚರ್ಯವಾಗುತ್ತೆ. ಓಕೆ, ಸೊ ನಾವು ಜರ್ಮನ್ ಇಂಗ್ಲೆಂಡ್ ಇಂಗ್ಲಿಷ್ ಇಷ್ಟೊಂದು ಚೆನ್ನಾಗಿ ಯಾವ ಹ್ಯಾಂಗ್ ಮಾತಾಡ್ತಾನಪ್ಪ ಅಂತ ಅವ್ರಿಗೆ ಆಶ್ಚರ್ಯವಾಗುತ್ತೆ. ಬಟ್ ಇಟ್ ಟರ್ನ್ ಔಟ್ ದಟ್ ಹಿ ಹ್ಯಾಡ್ ನೆವರ್ ಸೆಟ್ ಫುಟ್ ಇನ್ ದಿ ಡಾರ್ಸೆಟ್. ಸೊ ಮಾತಾಡ್ತಾ ಇರುವಾಗ ಅವ್ರಿಗೆ ಗೊತ್ತಾಗುತ್ತೆ, ವಿಷಯ ಹೊಂದುತ್ತೆ, ಅವರು ಒಂದು ಸಾರಿ ಕೂಡ ಡಾರ್ಸೆಟ್ ನಲ್ಲಿ ಬಂದಿರೋದಿಲ್ಲ, ಆದ್ರೂ ಕೂಡ ಚೆನ್ನಾಗಿ ಇಂಗ್ಲಿಷ್ ಮಾತಾಡ್ತಾರೆ. ನೆವರ್ ಇವನ್ ಬೀನ್ ಟು ಇಂಗ್ಲೆಂಡ್, ಸೊ ಇಂಗ್ಲೆಂಡ್ ಕೂಡ ಅವ್ರು ಬಂದಿರೋದಿಲ್ಲ ಯಾವಾಗೂ ಕೂಡ. he had learned all he knew England from school, English, actually it was English from school and from reading books in English. Okay, so ಅದನ್ನ ಅವರು ಇಂಗ್ಲಿಷ್ ಬುಕ್ ರೀಡಿಂಗ್ ಅಲ್ಲಿ, ಇಂಗ್ಲಿಷ್ ಸ್ಕೂಲ್ ನಲ್ಲಿ ಅದನ್ನ ಅವರು ಕಲ್ತಿರ್ತಾರೆ, ಇಂಗ್ಲಿಷ್ ಅನ್ನ ಮಾತಾಡೋದು. his favorite writer was, so favorite writer ಯಾರಾಗಿರ್ತಾರೆ ಅಂದ್ರೆ ಥಾಮಸ್ ಹಾರ್ಡಿ. ಓಕೆ, his favorite book from the ಮ್ಯಾಡಿನ್ ಕ್ರೌಡ್. ಓಕೆ, ಸೊ ಅವ್ರದ್ದು ಇದು ಮ್ಯಾಡಿನ್ ಕ್ರೌಡ್ ಫೇವರೇಟ್ ಬುಕ್ ಆಗಿರುತ್ತೆ. ಅವ್ರ ಬಗ್ಗೆ ಹೇಳ್ಕೊತಾರಲ್ವಾ, ಯೂಶಲಿ ಮಾತು ನಡೀಬೇಕಾದ್ರೆ ಇವ್ರ ಗೆಳೆಯರ ಮಧ್ಯೆ. ಸೊ ಹೊಸದಾಗಿ ಬೇಕಾದ್ಮೇಲೆ ಅವ್ರ ಬಗ್ಗೆ ಅವ್ರು ಹೇಳ್ಕೊತಾರೆ, ಇವ್ರ ಬಗ್ಗೆ ಇವ್ರು ಹೇಳ್ಕೊತಾರೆ, ಒಬ್ಬರು ನಡುವಂತ ಸಂಪರ್ಕವನ್ನ ಬೆಳೆಸ್ತಾರೆ. ಸೊ ಔಟ್ ದೇರ್ ಇನ್ ನೋ ಮ್ಯಾನ್ಸ್ ಲ್ಯಾಂಡ್ ವಿ ಟಾಕ್ ಆಫ್, ಆಲ್ಸೋ ಅಲ್ಲಿ ಔಟ್ ಮ್ಯಾನ್ ಲ್ಯಾಂಡ್ ನಲ್ಲಿ ಯಾವಾಗ ಇರ್ತಾರಲ್ವ ಮತ್ತೆ ಏನೇನ್ ಬಗ್ಗೆ ಮಾತಾಡ್ತಾರಪ್ಪ ಅವ್ರಂದ್ರೆ ಬಾದ್ಶಾ ಬಾ ಅಂಡ್ ಗ್ಯಾಬ್ರಿಯಲ್ ಓಕ್ ಅಂಡ್ ಸೆಗ್ರೆನ್ ಟ್ರಾಯ್ ಅಂಡ್ ಡಾರ್ಸೆಟ್. ಸೊ ಇದ್ರ ಬಗ್ಗೆ ಮಾತಾಡ್ತಾ ಬೇರೆ ವಿಷಯನ ಅವ್ರು ಮಾತಾಡ್ತಾ ಹೋಗ್ತಾರೆ. he had a wife, ಅವನಿಗೆ ಮದುವೆ ಆಗಿರುತ್ತೆ. and one son, so ಅವನಿಗೆ ಒಂದು ಮಗು ಕೂಡ ಆಗಿರುತ್ತೆ. born just 6 months ago, ಆ ಮಗು 6 ತಿಂಗಳಿಗಿಂತ ಮುಂಚೆನೆ ಇದನ್ನಾಗಿರುತ್ತೆ. ಸೊ 6 ತಿಂಗಳಾಗಿರುತ್ತೆ ಜಸ್ಟ್, ಅವಾಗ ಅದು ಮಗು ಬರ್ತಾಗಿರುತ್ತೆ. as I looked about me there were hundreds of khaki and gray everywhere. ಸೊ ಅವಾಗ ಆ ಕಡೆ ನೋಡಿದ ತಕ್ಷಣ ಎಲ್ಲ ಕಡೆ ಖಾಕಿ ಮತ್ತು ಗ್ರೇ ಡ್ರೆಸ್ ನಲ್ಲಿ ಇರೋರು ಆ ಲ್ಯಾಂಡ್ ನಲ್ಲಿ ಅವರಿಗೆ ಕಾಣ್ತಾರೆ. ಆಲ್ ಓವರ್ ನೋ ಮ್ಯಾನ್ಸ್ ಲ್ಯಾಂಡ್, ಸ್ಮೋಕಿಂಗ್, ಲಾಫಿಂಗ್, ಟಾಕಿಂಗ್, ಡ್ರಿಂಕಿಂಗ್, ಈಟಿಂಗ್. ಸೊ ಅವರೆಲ್ಲ ಜನ ಏನ್ ಮಾಡ್ತಿರ್ತಾರೆ, ತುಂಬಾ ಎಂಜಾಯ್ ಮಾಡ್ತಿರ್ತಾರೆ, ಸ್ಮೋಕ್ ಮಾಡ್ತಾ ಇರ್ತಾರೆ, ಡ್ರಿಂಕ್ ಮಾಡ್ತಾ ಇರ್ತಾರೆ, ಲಾಫಿಂಗ್, ನಗ್ತಾ ಇರ್ತಾರೆ. ಓಕೆ, ಸೊ ಈ ತರ ಎಲ್ಲರೂ ಎಂಜಾಯ್ ಮಾಡ್ತಾ ಇರ್ತಾರೆ, ಅದ್ರ ಜೊತೆ ತಿಂಡಿನೂ ತಿಂತಾ ಇರ್ತಾರೆ. Hence, old and I shared one to was left of our wonderful Christmas cake pony. So, aವಾಗ ಅವರು wonderful Christmas cake ನ ತಗೊಳ್ತಾರೆ. He thought the magic pen ಅಂದ್ರೆ a sweet covering on a cake made from sugar, egg and almonds. Okay, ಅದು ಕೇಕ್ ಮೇಲೆ ಒಂದು ಲೇಯರ್ ಇರುತ್ತಲ್ವಾ, ಅದು ಕೂಡ ಇರುತ್ತೆ ಆಲ್ವೇಸ್. ಓಕೆ, ಸೊ ಅದಕ್ಕೆ ಅವ್ರು ಏನಂತಾರೆ, ಮ್ಯಾಜಿಕ್ ಪೆನ್ ಅಂತ ಅಂತಾರೆ. was the best he had ever tasted. ಸೊ ಅವ್ರು ಹೇಳ್ತಾರೆ ಅದನ್ನ ತಿಂದ ಕೂಡಲೇ ಇದು ತುಂಬಾ ಬೆಸ್ಟ್ ಆಗಿದೆ, ಇಲ್ಲಿವರೆಗೂ ನಾನು ಈ ತರ ಟೇಸ್ಟ್ ಯಾವಾಗ ಕೇಕ್ ನ ಮಾಡೇ ಇಲ್ಲ, ಇರೋದು ಸ್ಪೆಷಲಿ ಮ್ಯಾಜಿಕ್ ಪ್ಯಾನ್ ಇದು ತುಂಬಾ ಟೇಸ್ಟಿ ಆಗಿದೆ. ಐ ಅಗ್ರೀಡ್, ಅವರು ಕೂಡ ಅವ್ರು ಗೊತ್ತಿರುತ್ತೆ ತುಂಬಾ ಚೆನ್ನಾಗಿರುತ್ತಲ್ವಾ, ಅದು ಯಾರು ಮಾಡಿದಾಗಿರುತ್ತೆ, ಕೂನಿ ಮಾಡಿದಾಗಿರುತ್ತೆ ಅವ್ರ ವೈಫ್. ಸೊ ಅದು ತುಂಬಾ ಚೆನ್ನಾಗಿದೆ ಅಂತ ಅವ್ರಿಗೂ ಕೂಡ ಗೊತ್ತಿರುತ್ತೆ. we agreed about everything. ಸೊ ಎಲ್ಲದಕ್ಕೂ ಅವರು ಅಗ್ರಿ ಆಗ್ತಾರೆ. and he was my enemy, there never was a Christmas party like it for me. ಸೊ ಅವ್ರ ವೈಫ್ ಏನ್ ಹೇಳ್ತಾರೆ, ನನಗೆಲ್ಲ ಕೂಡ ಅಗ್ರಿ ಆಗಲಿ ಇಬ್ಬರು, ಬಟ್ ನನ್ನ ಜೀವನದಲ್ಲಿ ನಾನು ಯಾವತ್ತೂ ಅನ್ಕೊಂಡಿರಲಿಲ್ಲ ಈ ತರ ಕ್ರಿಸ್ಮಸ್ ಪಾರ್ಟಿ ನನ್ನ ಜೀವನದಲ್ಲಿ ಯಾವತ್ತಾದ್ರೂ ಆಗ್ಬೋದು ಅಂತ. ಯಾಕಂದ್ರೆ ಇವರು ಸೋಲ್ಜರ್ ಮ್ಯಾನ್, ಅಪೋಸಿಟ್ ಆರ್ಮಿ ಜೊತೆ, ಎನಿಮಿ ಆರ್ಮಿ ಜೊತೆ ಕೂತ್ಕೊಂಡು ಕ್ರಿಸ್ಮಸ್ ನಲ್ಲಿ ಪಾರ್ಟಿ ಮಾಡೋದಂದ್ರೆ ಈಸಿ ಅಲ್ಲ. ಅವ್ರ ಮನಸ್ಸಿನಲ್ಲಿ ಅನ್ಕೊಂಡಿರಲಿಲ್ಲ ಈ ತರ ಬರ್ಬೋದು ಅಂತ. ಓಕೆ, then someone, I don't know who, brought out a football. So
ಆಪೋಸಿಟ್ ಇವರು ಒಬ್ರು ಯಾರು ಫುಟ್ಬಾಲ್ ತಗೊಂಡ್ಬರ್ತಾರೆ ಅವ್ರಿಗೆ ಗೊತ್ತಾಗೋದಿಲ್ಲ ಯಾರು ಅಂತ, ಯಾಕಂದ್ರೆ ಎನಿಮಿ ಆರ್ಮಿ ಇರ್ತಾರಲ್ಲ ಅವರು ಹೆಸರು ಪೂರ್ತಿ ಅವ್ರಿಗೆ ಗೊತ್ತಿರೋದಿಲ್ಲ ಯಾರು ಏನು ಅಂತ. ಗ್ರೇಟ್ ಕೋರ್ಸ್ ವೇರ್ ಡನ್ ಇನ್ ಪೈಪ್ ಟು ಮೇಕ್ ಗೋಲ್ ಪಾಟ್ಸ್. ಓಕೆ, ಸೊ ಅವರು ಕೋರ್ಟ್ಗಳನ್ನ ಒಗೆದ್ಬಿಟ್ಟು ಒಂದು ಇದನ್ನ ನಿಮ್ಗೆ ಇದನ್ನ ಒಂದು ಫುಟ್ಬಾಲ್ ಗೊತ್ತಿದೆ ಅಲ್ವಾ, ಸೊ ಅದಕ್ಕೆ ಗೋಲ್ ಇರುತ್ತೆ ಎರಡು, ಯಾಕಂದ್ರೆ ಅಪೋಸಿಟ್ ಅವರು ಗೋಲ್ ನ ಪಾಸ್ ಮಾಡಬೇಕು. ಸೊ ಎರಡು ಗೋಲ್ ಪಾಟ್ ನ ತಯಾರು ಮಾಡ್ತಾರೆ. And the next thing we knew it was Tommy against freeze out in the middle of the man's land. So ಆವಾಗ ಅವ್ರಿಗೆ ಗೊತ್ತಾಗಿರುತ್ತೆ ಈ ಫುಟ್ಬಾಲ್ ಮ್ಯಾಚ್ ಯಾವ ತರ ಆಗುತ್ತೆ, ಟಾಮಿಗಳ ಮಧ್ಯೆ ಇಂಗ್ಲೆಂಡ್ ಮಧ್ಯೆ ಫ್ರೀಜ್ ದವ್ರ ಮಧ್ಯೆ ಫುಟ್ಬಾಲ್ ಮ್ಯಾಚ್ ಆಗುತ್ತೆ ಎರಡು ಆರ್ಮಿ ಜೊತೆ ಅಂತ. ಲ್ಯಾಂಡ್ ಹ್ಯಾಂಡ್ಸ್ ಓಲ್ಡ್ ಅಂಡ್ ಐ ಲುಕ್ ಆನ್ ಅಂಡ್ ಚೇರ್. ಸೊ ಒಬ್ಬರಿಗೊಬ್ಬರು ನೋಡ್ಕೊಂಡ್ಬಿಟ್ಟು ಚೇರ್ ಮಾಡ್ತಾರೆ. ಚೇರಿಂಗ್ ಹೆಂಗ್ ಮಾಡ್ತಾರೆ, ಕ್ಲಾಪಿಂಗ್ ಅವರ್ ಹ್ಯಾಂಡ್ಸ್ ಅಂಡ್ ಸ್ಟಂಪಿಂಗ್ ಅವರ್ ಫೀಟ್. ಸೊ ಅವರು ಹ್ಯಾಂಡ್ಸ್ ನ ಕ್ಲಾಪ್ ಮಾಡ್ತಾರೆ, ಸ್ಟಂಪಿಂಗ್ ಅವರ್ ಫೀಟ್ಸ್ ಅಂದ್ರೆ ಕೆಳಗಡೆ ನೆಲಕ್ಕೆ ಜೋರಾಗಿ ಬಾರಿಸಿ ಆರ್ಮಿದವರು ಆಲ್ವೇಸ್ ಮಾಡ್ತಾರೆ. ಆ ತರ ಅವ್ರನ್ನ ಚೇರ್ ಅಪ್ ಮಾಡ್ತಾರೆ. ಯಾಕೆ ಚೇರ್ ಅಪ್ ಮಾಡ್ತಾರೆ? ಟು ಕೀಪ್ ಔಟ್ ದಿ ಕೋಲ್ಡ್ ಆಸ್ ಮಚ್ ಆಸ್ ಎವ್ರಿಥಿಂಗ್. ಸೊ ಎಲ್ಲಾನ ಶಾಂತವಾಗಿರ್ಲಿಕ್ಕೆ ಎಷ್ಟು ಸಾಧ್ಯವಾಗುತ್ತೆ ಅಷ್ಟು ಸಾಧ್ಯವಾಗಿ ಶಾಂತಿ ಇರ್ಲಿಕ್ಕೆ ಅವರು ಚೇರ್ ಅಪ್ ನ ಮಾಡ್ತಾರೆ. ಓಕೆ, ಎಂಜಾಯ್ ಮಾಡ್ತಾರೆ ಚೇರ್ ಅಪ್ ನ ಮಾಡಿ. There was a moment when I noticed our breaths mighty in the air between us. Okay, he saw it too and smiled. Jim McPherson, he said after a while, I think this is how we should resolve this war. A football match. No one dies in a football match. No children are orphaned. No wives become widows. So ಅವರು ಮ್ಯಾಚ್ ನಡೀತಾ ಇರಬೇಕಾದ್ರೆ ಮಧ್ಯದಲ್ಲಿ ಡಿಸ್ಕಷನ್ ಮಾಡ್ತಾ ಇರ್ತಾರೆ. ಮಧ್ಯದಲ್ಲಿ ಡಿಸ್ಕಷನ್ ಮಾಡ್ತಾ ಇರುವಾಗ ಅವ್ರ ನಡುವೆ ಸಂಭಾಷಣೆ ಆಗ್ತಿರುತ್ತೆ. ಸೊ ಅವ್ರು ವಾರ್ ಯಾವ ತರ ಇರ್ಬೇಕಂತ ಹೇಳ್ತಾ ಇರ್ತಾರೆ. ವಾರ್ ಎರಡು ಆರ್ಮಿ ಮಧ್ಯ ಬಂದೂಕಿನಿಂದ ಹೊಡೆದಾಡಬೇಕಾಗಿರುತ್ತೆ. ಇದು ಫುಟ್ಬಾಲ್ ಮ್ಯಾಚ್ ನಲ್ಲಿ ವಾರ್ ನಡೀಬೇಕು, ಯಾರು ಗೆಲ್ತಾರೆ ಅದ್ರ ಮೇಲೆ ಡಿಸೈಡ್ ಆಗಬೇಕು. ಯಾಕೆ ಅಂದ್ರೆ ಈ ತರ ವಾರ್ ನಡೆದ್ರೆ ಯಾರು ಸಾಯೋದಿಲ್ಲ, ಯಾರು ಸಾಯ್ದಿದ್ರೆ ಅವ್ರ ಹೆಂಡತಿಯರು ವಿಧವೆ ಆಗೋದಿಲ್ಲ, ಅವ್ರ ಮಕ್ಕಳು ಅನಾಥ ಆಗೋದಿಲ್ಲ ಅಂತ ಹೇಳ್ತಾರೆ. ಅದಕ್ಕೋಸ್ಕರ ಈ ವಾರನ ಫುಟ್ಬಾಲ್ ತರ ಮಾಡಿಸ್ತಾರ ಇರಬೇಕು ಅಂತ ಹೇಳ್ತಾರೆ. ಸೊ ಅವಾಗ ಜಿಮ್ ಏನಂತ ಹೇಳ್ತಾರೆ ನೋಡೋಣ. ಐ ವುಡ್ ಪ್ರಿಪೇರ್ ಕ್ರಿಕೆಟ್. ಜಿಮ್ ಕ್ರಿಕೆಟ್ ಯಾಕೆ ಅಂತ ಹೇಳ್ತಾರೆ, ಯಾಕಂದ್ರೆ ಇಂಗ್ಲೆಂಡ್ ಅವರು ಜಾಸ್ತಿ ಇಂಗ್ಲೆಂಡ್ ಅಲ್ಲಿ ಫೇಮಸ್ ಕ್ರಿಕೆಟ್. ಓಕೆ, ನಮ್ಮ ಭಾರತ ದೇಶದ ಆಟ ಯಾವುದು, ಹಾಕಿ. ಆ ತರ ಇಂಗ್ಲೆಂಡ್ ಅವರು ಕ್ರಿಕೆಟ್ ಆಗಿರುತ್ತೆ. ಐ ಟೋಲ್ಡ್ ಹಿಮ್ ದೆನ್ we Tommy's would be sure of winning probably. Okay, so ಅವಾಗ ಏನಂತಾರೆ, ನಾನು ಕ್ರಿಕೆಟ್ ಯಾಕೆ ಪ್ರಿಪೇರ್ ಮಾಡ್ತೇನೆ ಅಂದ್ರೆ ಶೋರ್ ನನ್ಗೆ ಗೊತ್ತಿದೆ ನಾವೇ ಗೆಲ್ಲೋದು ಅಂತ. ಯಾಕಂದ್ರೆ ಅವ್ರು ಕ್ರಿಕೆಟ್ ಅವ್ರ ಆಟ ಆಡ್ತಿರ್ತಾರಲ್ವಾ ಅದಕ್ಕೆ. we laughed at that time. ಅವ್ರು ಎರಡು ಜನ ಆ ವಿಷಯದ ಮೇಲೆ ನಗ್ತಾರೆ. and together we watched the game. so ಎರಡು ಜನ ಕೂಡಿ ಆ ಮ್ಯಾಚ್ ಅನ್ನ ನೋಡ್ತಾರೆ. sad to say ಅವರು ಅವನಿಗೆ ಏನ್ ಹೇಳ್ತಾರೆ, ನನಗೆ ಹೇಳಿಕೆ ಕೆಟ್ಟ ಅನ್ಸುತ್ತೆ. ಯಾಕೆ ಕೆಟ್ಟ ಅನ್ಸುತ್ತೆಪ್ಪ ಅಂದ್ರೆ ಫ್ರೀಜ್ ಓನ್ ಅವರು ಗೆದ್ದಿರ್ತಾರೆ, ನಾವು ಸೋತಿರ್ತೀವಿ ಅಂತ. 2 goals to 1. ಸೊ ಅವ್ರದ್ದು 2 ಗೋಲ್ ಆಗಿರುತ್ತೆ, ಆದ್ರೆ ನಮ್ದು ಒಂದೇ ಗೋಲ್ ಆಗಿರುತ್ತೆ. ಹಾಗಾಗಿ ಫ್ರೀಜ್ಗಳು ಗೆದ್ರು, ನಾವು ಸೋತ್ವಿ ಅಂತ ಹೇಳಿಕೆ ನನಗೆ ಕೆಟ್ಟ ಅನ್ಸುತ್ತೆ ಅಂತ ಹೇಳ್ತಾರೆ. ಓಕೆ, ಬಟ್ ಆಸ್ ಓಲ್ ಜನರಸ್ಲಿ ಸೆಡ್. ಸೊ ಅವ್ರು ಏನ್ ಹೇಳ್ತಾರೆ ಅವ್ರಿಗೆ ಜನರಸ್ಲಿ ಜೆಂಟ್ಲಿ, ಅವರ್ ಗೋಲ್ ವಾಸ್ ವೈಡರ್ ದನ್ ದೇರ್ಸ್. ಸೊ ಇಟ್ ವಾಸ್ ಕ್ವೈಟ್ ಫೇರ್. ಸೊ ಏನಾಗುತ್ತೆ, ನಿಮ್ ಅವ್ರ ಗೋಲ್ ಒಂದು ಸ್ವಲ್ಪ ದೊಡ್ಡದಾಗಿರುತ್ತೆ, ಅದಕ್ಕೋಸ್ಕರ ಫೇರ್ ಆಗಿರೋದಿಲ್ಲ. 2 ಗೋಲ್ ಸೇಮ್ ಆಗಿರ್ಬೇಕಲ್ವಾ, 2 ಗೋಲ್ ಸೇಮ್ ಆಗಿದ್ರೆ ಅದು ಫೇರ್ ಮ್ಯಾಚ್ ಆಗುತ್ತೆ. 1 ಗೋಲ್ ಚಿಕ್ಕ 1 ಗೋಲ್ ದೊಡ್ಡದಾಗಿದ್ರೆ ಅದು ಅನ್ಫೇರ್ ಆಗುತ್ತೆ. ಈ ಮ್ಯಾಚ್ ಅನ್ಫೇರ್ ಆಗಿದೆ ಅಂತ ಅವ್ರು ಹೇಳ್ಕೊತಾರೆ. ನೀವು ಸೋತಿದ್ದು ಅದಕ್ಕೋಸ್ಕರನೇ, ನಮ್ಮಿಂದ ನೀವು ಸೋತಿದ್ದಲ್ಲ, ಗೋಲ್ ನಲ್ಲಿ ಅನ್ಫೇರ್ ಇತ್ತು ಅಂತ ಸೋತಿದ್ದೀರ ಅಂತ ಅವರು ಹೇಳ್ತಾರೆ. ದೇ ಟೈಮ್ ಕೇಮ್. ಸೊ ಇದೆಲ್ಲ ಆಗಿ ಟೈಮ್ ಬರ್ತದೆ. ಓಕೆ, ಏನ್ ಟೈಮ್ ಬರುತ್ತಪ್ಪ, ಅಂಡ್ ಆಲ್ ಟೂ ಸೂನ್ ವೆನ್ ದಿ ಗೇಮ್ ವಾಸ್ ಫಿನಿಶ್. ಓಕೆ, ಸೊ ಯಾವಾಗ ಮ್ಯಾಚ್ ಮುಗಿಯುತ್ತೆ, ದಿ ಸ್ಕ್ಯಾಪ್ಸ್ ಅಂಡ್ ದಿ ರಮ್ ಅಂಡ್ ದಿ ಸಾಸೇಜ್ ಹ್ಯಾಡ್ ಲಾಂಗ್ ಸಿನ್ಸ್ ರನ್ ಔಟ್. ಓಕೆ, ಸೊ ಅವ್ರ ಏನೇನು ಕುಡಿಲಿಕ್ಕೆ ತಿನ್ಲಿಕ್ಕೆ ಏನೇನು ಇರುತ್ತಲ್ವಾ ಅದೆಲ್ಲ ಮುಗಿಲಿಕ್ಕೆ ಬರುತ್ತೆ ಮ್ಯಾಚ್ ಜೊತೆ. ಮ್ಯಾಚ್ ಮಾಡ್ತಾ ಎಲ್ಲ ಎಂಜಾಯ್ ಮಾಡ್ತಿರ್ತಾರಲ್ವಾ, ಅದೇ ತರ ಅದ್ರ ಜೊತೆ ಅದು ಮುಗಿದು ಹೋಗ್ಬಿಡುತ್ತೆ. ಅಂಡ್ ವಿ ಗಿವ್ ಇಟ್ was all over. So ಮುಗಿದಿದೆ ಅಂತ. I wished thanks well and told him I hope he would see his family again soon. So ಅವ್ರಿಗೆ ಅವ್ರ ಹ್ಯಾಂಡ್ ಶೇಕ್ ಮಾಡಿ ಅವ್ರಿಗೆ ವಿಶ್ ಮಾಡ್ತಾರೆ, ನೀನು
ತುಂಬಾ ಬೇಗ ಹೋಗಿ ಭೇಟಿ ಆಗಬಹುದು, ನೋಡಬಹುದು ಅಂತ. that the flighting would end and we could all go home. so ಅವ್ರು ಏನ್ ಹೇಳ್ತಾರೆ, ಈ ಫೈಟಿಂಗ್ ಅಲ್ಲಿ ಜಲ್ದಿ ಮುಗಿಲಿ, ಫೈಟಿಂಗ್ ಎರಡು ಆರ್ಮಿಗಳ ಜೊತೆ ಏನ್ ಫೈಟಿಂಗ್ ಇದೆ, ಫೈಟಿಂಗ್ ಕಂಪ್ಲೀಟ್ಲಿ ಮುಗಿಲಿ, ಮುಗಿಯುತ್ತೆ. ಸೊ ನೀವು ಹೋಗಿ ನೀವು ಬೆಡ್ ಆಗ್ಬೋದು, ನಾವು ನೀವು ಕೂಡಿ ನನ್ನ ಮನೆಗೆ ನಾನು ಹೋಗ್ತೇನೆ, ನಿಮ್ಮ ಮನೆಗೆ ನೀನು ಹೋಗ್ಬೋದು ಅಂತ ನಮಗೆ ಅವರು ಹೇಳ್ತಾರೆ. I think that is what every soldier wants. so ಅವಾಗ ಏನಂತಾರೆ, ಎಲ್ಲ ಸೋಲ್ಜರ್ಗಳದ್ದು ಮನಸ್ಸಿನಲ್ಲಿ ಇದೇ ವಿಚಾರ ಇರಬಹುದು ಅಂತ ಅವರು ಹೇಳ್ತಾರೆ. ಆನ್ ಬೋತ್ ಸೈಡ್ಸ್, ಎರಡು ಸೈಡ್ ನಲ್ಲಿ. hence would said, so ಅವರು wolf ಹೇಳ್ತಾರೆ. ಟೇಕ್ ಕೇರ್ ಜಿಮ್ ಮ್ಯಾಕ್ಫರ್ಸನ್. ಸೊ ಅವ್ರು ಏನ್ ಹೇಳ್ತಾರೆ, ಕಾಳಜಿ ತಗೋ ಮ್ಯಾಕ್ಫರ್ಸನ್ ಅಂತ. I shall never forget this moment. ಸೊ ಈ ಮೂಮೆಂಟ್ ಅನ್ನ ನೆವರ್ ಯು. ಸೊ ಅವ್ರು ಹೇಳ್ತಾರೆ, ಈ ಮೂಮೆಂಟ್ ಅನ್ನ ನಾನು ಯಾವಾಗೂ ಮರೆಯಲಿಕ್ಕೆ ಸಾಧ್ಯ ಇಲ್ಲ, ನೀನು ಕೂಡ ಮರೆಯಲಿಕ್ಕೆ ಸಾಧ್ಯ ಇಲ್ಲ ಅಂತ ವಂಡರ್ಫುಲ್ ಮೂಮೆಂಟ್ ಅನ್ನ ನಾವು ಶೇರ್ ಮಾಡ್ತೀವಿ ಅಂತ. he saluted and walked away for me slowly. ಸೊ ಅವನು ಅವ್ರಿಗೆ ಸಲ್ಯೂಟ್ ಮಾಡಿ ಸ್ಲೋಲಿ ಅವರಿಂದ ಅವ್ರ ಜಾಗಕ್ಕೆ ಅವರು ಎನಿಮಿ ಜಾಗಕ್ಕೆ ಹೋಗ್ತಾ ಇದ್ದಾರೆ. unwillingly I felt. ಸೊ ಜಿಮ್ಸ್ ಏನ್ ಹೇಳ್ತಾರೆ, ಜಿಮ್ ಏನ್ ಹೇಳ್ತಾರೆ, ಸೊ ಹೋಗ್ತಾ ಇದ್ರು ಬಟ್ ಅವ್ರಿಗೆ ಹೋಗ್ಲಿಕ್ಕೆ ಇಷ್ಟನೇ ಇರಲಿಲ್ಲ, ಆ ತರ ಹೋಗ್ತಾ ಇದ್ರು ಅಂತ ನನ್ಗನ್ಸುತ್ತೆ ಅಂತ ಜಿಮ್ ಹೇಳ್ತಾರೆ. he turned to wave just once and then become one of the hundreds of the grey coated men drinking back towards their trenches. okay, so ಅವರು ಹೋಗ್ತಾ ಇರ್ತಾರೆ, ಅವ್ರ ಜನ 100 ಜನ, ಅವ್ರು ಎಷ್ಟು ಜನ ಇರ್ತಾರೆ ಎಲ್ಲರೂ ಹೋಗ್ತಾ ಇರ್ತಾರೆ. ಎಲ್ಲಿ ಸ್ಟ್ರೆಚರ್ಸ್, ಅವ್ರು ಎಲ್ಲಿ ಜಾಗ ಇರುತ್ತಲ್ವಾ ಮೆಂತ್ರೋಡು ಬೆಳಿಗ್ಗೆ, ಅಲ್ಲಿ ಹೋಗ್ತಾರೆ. so that night back in our dugouts ಅಂದ್ರೆ ಏನು, ಆರ್ಮಿ ಮ್ಯಾನ್ಗೆ ಉಳ್ಕೊಳ್ಳಿಕ್ಕೆ ಒಂದು ನೆಲದಲ್ಲಿ ಜಾಗ ಮಾಡಲಾಗಿರುತ್ತೆ. ಪೂರ್ತಿ ಭೂಮಿಯನ್ನ ಹಡ್ಡಿ ಅಲ್ಲಿ ಒಂದು ಜಾಗವನ್ನು ಮಾಡಿ ಅಲ್ಲಿ ಬಚ್ಚಿಕೊಂಡು ರೆಸ್ಟ್ ಮಾಡಲಿಕ್ಕೆ ಮಾಡಲಾಗಿರುತ್ತೆ. ನೈಟ್ ಅಲ್ಲಿ ಅವರು ಹೋಗಿರ್ತಾರೆ. we heard the singing a carol. ಅಂದ್ರೆ ಒಂಥರ ಸಾಂಗ್ ಆಗಿರುತ್ತೆ, ಅದು ಸ್ಪೆಷಲಿ ಕ್ರಿಸ್ಮಸ್ ನಲ್ಲಿ ಯೂಸ್ ಮಾಡ್ತಾರೆ. and singing it quite beautifully. ಸೊ ಆ ಸಾಂಗ್ ಅನ್ನ ಅವರು ತುಂಬಾ ಬ್ಯೂಟಿಫುಲ್ ಆಗಿ ಹಾಡ್ತಾರೆ. it was a still night, silent night. okay, ಪೂರ್ತಿ ಸೈಲೆಂಟ್ ನೈಟ್ ಆಗಿರುತ್ತೆ, ತುಂಬಾ ಚೆನ್ನಾಗಿ ಮಧುರವಾದ ಆವಾಜ ಬರ್ತಾ ಇರುತ್ತೆ ಅಂತ ಹೇಳ್ತಾರೆ. our voice gave them a rousing chorus of while sippers watched. okay, so ಅವರು ಯಾವಾಗ ಹಾಡ್ತಾ ಇರ್ತಾರೆ, ಇವರು ಕೂಡ ಅದಕ್ಕೆ ಧ್ವನಿನ ಕೂಡಿಸ್ತಾರೆ. we exchanged carols for a while and then we all feel silent. so ಅವರು ಕೂಡ ಹಾಡನ್ನ ಎಕ್ಸ್ಚೇಂಜ್ ಮಾಡ್ಕೊತಾ ಇರ್ತಾರೆ. we had our time of peace and goodwill, a time with pleasure as long as my life. so ಅವರು ಲಾಸ್ಟ್ ನಲ್ಲಿ ಏನ್ ಹೇಳ್ತಾರೆ, ಈ ಮಾತನ್ನ ನೆನಪಿಕೊಳ್ಳಿ, a time with pleasure as long as my life. ಇದೇನು ಕ್ಷಣ ಇದೆ, ನಾನು ಎಲ್ಲಿವರೆಗೂ ಬದುಕಿರ್ತೀನಿ ಅಲ್ಲಿವರೆಗೂ ನನಗೆ ನೆನಪಿರುತ್ತೆ ಅಂತ ಹೇಳ್ತಾರೆ. ಡಿಯರೆಸ್ಟ್ ಪುನಿ. ಸೊ ಕೊನೆಯದಾಗಿ ಅವರು ಅವ್ರ ಮಿಸ್ಸಸ್ಗೆ ಆ ಲೆಟರ್ ನಲ್ಲಿ ಏನ್ ಹೇಳ್ತಾರೆ, ಡಿಯರೆಸ್ಟ್ ಪುನಿ, ಬೈ ಕ್ರಿಸ್ಮಸ್ ಟೈಮ್ ನೆಕ್ಸ್ಟ್ ಇಯರ್. ಸೊ ನೆಕ್ಸ್ಟ್ ಇಯರ್ ಕ್ರಿಸ್ಮಸ್ ಟೈಮ್ ನಲ್ಲಿ ಏನಾಗುತ್ತೆ, ದಿಸ್ ವಾರ್ ವಿಲ್ ಬಿ ನಥಿಂಗ್. ಸೊ ಓಕೆ, ಅಂದ್ರೆ ಈ ಯುದ್ಧ ಮುಗಿಯುತ್ತೆ, ಬಟ್ ಎ ಡಿಸ್ಟೆಂಟ್ ಅಂಡ್ ಟೆರಿಬಲ್ ಮೆಮೊರಿ. ಐ ನ್ಯೂ ಫ್ರಮ್ ಆಲ್ ದಟ್ ಹ್ಯಾಪನ್ ಟುಡೇ how much both armies long for peace. okay, we shall be together again soon, I am sure for it. so ಏನು ಹೇಳ್ತಾರೆ, ಇದು ವಾರ್ ನೆಕ್ಸ್ಟ್ ಇಯರ್ ವರೆಗೆ ಮುಗಿಯುತ್ತೆ, ತುಂಬಾ ದಿನ ಉಳಿಯೋದಿಲ್ಲ, ಎರಡು ಆರ್ಮಿಗೆ ಶಾಂತಿ ಪೀಸ್ ಬೇಕಾಗಿರುತ್ತೆ. ಸೊ ನೆಕ್ಸ್ಟ್ ಕ್ರಿಸ್ಮಸ್ಗೆ ನಾನು ಮನೆಗೆ ಬರ್ತಾ ಇದ್ದೀನಿ ಅಂತ ಬರೀತಾರೆ. ಯುವರ್ ಲವಿಂಗ್ ಜಿಮ್. ಓಕೆ, ಕೋನಿ ಲೆಟರ್ ಬರ್ದಿರ್ತಾರಲ್ಲ, ಅದಕ್ಕೆ ಅವರು ಲಾಸ್ಟ್ ಏನ್ ಬರೀತಾರೆ, ಯುವರ್ ಲವಿಂಗ್ ಜಿಮ್ ಅಂತ ಬರೀತಾರೆ. ಸೊ ಫಸ್ಟ್ ನಾವು ಏನ್ ನೋಡಿದ್ವಿ, ಅಲ್ಲಿ ಲೇಖಕರು ಒಂದು ಜಂಕ್ ಶಾಪ್ಗೆ ಹೋಗ್ತಾರೆ, ಜಂಕ್ ಶಾಪ್ಗೆ ಹೋಗ್ಬಿಟ್ಟು ಅಲ್ಲಿ ಒಂದು ಡ್ರಾವರ್ನ ಇಟ್ಕೊಂಡು ಬರ್ತಾರೆ. ಓಕೆ, ಸೊ ಅದನ್ನು ತಗೊಂಡ್ ಬಂದ್ಬಿಟ್ಟು ಮನೆಯಲ್ಲಿ ಅದನ್ನು ಓಪನ್ ಮಾಡ್ಲಿಕ್ಕೆ ಹೋಗ್ತಾರೆ. ಒಂದು ಲೆಟರ್ ಸಿಗುತ್ತೆ, ಫಸ್ಟ್ ಪಾರ್ಟ್ ನಲ್ಲಿ ನೋಡಿದ್ವಿ. ಸೊ ಸೆಕೆಂಡ್ ಪಾರ್ಟ್ ನಲ್ಲಿ ಆ ಲೆಟರ್ ನಲ್ಲಿ ಏನ್ ಬರ್ದಿರ್ತಾರೆ ಅಂತ ಡಿಟೇಲ್ ಆಗಿ ನೋಡಿದ್ವಿ. ಸೊ ನೆಕ್ಸ್ಟ್ ದಿನ ಈ ಲೆಟರ್ ಓದಾದ್ಮೇಲೆ ಲೇಖಕರು ಏನ್ ಮಾಡ್ತಾರೆ ಅಂತ ಮೂರನೇ ಪಾರ್ಟ್ ನಲ್ಲಿ ನೋಡೋಣ. ಸೊ ಮೂರನೇ ಪಾರ್ಟ್, ಐ folded the letter again and slipped it carefully back into its envelope. ಸೊ ಅವ್ರು ಏನ್ ಮಾಡ್ತಾರೆ, ಓದಾದ್ಮೇಲೆ ಕೇರ್ಫುಲಿ ಆ ಲೆಟರ್ ನ ಫೋಲ್ಡ್ ಮಾಡಿಬಿಟ್ಟು ಆ ಎನ್ವೆಲೋಪ್ ನಲ್ಲಿ ಹಾಕಿ ಅದನ್ನ ಭದ್ರವಾಗಿ ಇಟ್ಬಿಡ್ತಾರೆ. ಐ ಕೆಪ್ಟ್ ಅವೇ ಆಲ್ ನೈಟ್. ಸೊ ಆ ಲೆಟರ್ ಓದಿದ್ಮೇಲೆ ಅವ್ರಿಗೆ ಪೂರ್ತಿ ರಾತ್ರಿ ನಿದ್ದೆ ಹತ್ತೋದಿಲ್ಲ ಲೇಖಕರಿಗೆ, ಅವ್ರು ಪೂರ್ತಿ ರಾತ್ರಿ ಎಲ್ಲ ಎಚ್ಚರನೇ ಇರ್ತಾರೆ.
ವಾಟ್ ಐ ಹ್ಯಾಡ್ ಟು ಡೂ. ಸೊ ಅವ್ರಿಗೆ ಗೊತ್ತಿರುತ್ತೆ ನಾನು ಬೆಳಗ್ಗೆ ಎದ್ದ ಕೂಡಲೇ ಏನು ಮೊದಲ ಕೆಲಸ ಮಾಡಬೇಕು ಅಂತ ಅವರೆಲ್ಲ ಪ್ಲಾನ್ ಮಾಡ್ಕೊಂಡಿರ್ತಾರೆ. ಐ ಡ್ರೈವ್ ಇಂಟು ಬ್ರೇಕ್ ಬೋರ್ಡ್. ಸೊ ಅವರು ಬ್ರೇಕ್ ಬೋರ್ಡ್ಗೆ ಹೋಗ್ತಾರೆ. ಅದೆಲ್ಲಿರುತ್ತೆಪ್ಪ ಅಂದ್ರೆ ಜಸ್ಟ್ a few miles away. ಅವರಿಂದ ಸ್ವಲ್ಪ ದೂರನೇ ಇರುತ್ತೆ, ಜಾಸ್ತಿ ದೂರ ಇರುವುದಿಲ್ಲ. ಐ ಆಸ್ಕ್ಡ್ one boy walking with his dog where Copper Bridges was. ಸೊ ಅಲ್ಲಿ ಒಬ್ಬ ಹುಡುಗ ನಾಯಿನ ತಗೊಂಡು ಹೋಗ್ತಾ ಇರ್ತಾನೆ. ಅವ್ರಿಗೆ ಅವರು ಕೇಳ್ತಾರೆ, ಏನ್ ಕೇಳ್ತಾರಪ್ಪ ಅಂದ್ರೆ ಯೂಶುವಲಿ ಅಡ್ರೆಸ್ ನ ಕೇಳ್ತಾರೆ. ಯಾವ ಅಡ್ರೆಸ್ ಅಂದ್ರೆ ಹೌಸ್ ನಂಬರ್ 12 turned out to be a nothing but a burnt out. ಓಕೆ, ಸೊ ಏನಾಗುತ್ತೆ ಹೌಸ್ ನಂಬರ್ 12 ನ ಯಾವುದು ಕೇಳಿರ್ತಾರಲ್ವಾ ಅದನ್ನ ನೋಡಿ ಅವ್ರಿಗೆ ಆಶ್ಚರ್ಯ ಆಗಿರುತ್ತೆ, ಅದು ಸುಟ್ಟು ಹೋಗ್ಬಿಟ್ಟಿರುತ್ತೆ. ಓಕೆ, I knocked at the house next door and asked if anyone knew the whereout of Mrs. MacPherson. ಸೊ ಅವ್ರು ಏನ್ ಮಾಡ್ತಾರೆ, ಬದಲಿಗಿರೋ ಮನೆಗೆ ಹೋಗ್ತಾರೆ. ಸೊ ಆ ಮನೆ ಪೂರ್ತಿ ಬರ್ನ್ ಆಗಿರುತ್ತಲ್ವಾ, ಬರ್ನ್ ಅಂದ್ರೆ ಯಾವ ತರ ಆಗಿರುತ್ತೆ ಸರ್, ಮೇಲ್ಗಡೆ ಒಂದು ಸ್ವಲ್ಪ ಪೂರ್ತಿ ಸುಟ್ಟಿರೋ ಉಳಿದಿರುತ್ತೆ, ಕಿಟಕಿ ಅಂತೂ ಏನೂ ಇರೋದಿಲ್ಲ, ಪೂರ್ತಿ ಮನೆಯೆಲ್ಲ ಸುಟ್ಬಿಟ್ಟಿರುತ್ತೆ. ಸೊ ಅವ್ರು ಅವಾಗ ಏನ್ ಮಾಡ್ತಾರೆ, ಆ ಮನೆಗೆ ಇರುವ ಪಕ್ಕದ ಮನೆಗೆ ಹೋಗ್ಬಿಟ್ಟು ಅಲ್ಲಿ ನೋಕ್ ಮಾಡ್ತಾರೆ. ನೋಕ್ ಮಾಡಿಬಿಟ್ಟು ಕೇಳ್ತಾರೆ, ಇವ್ರು ಮಿಸಸ್ ಜಿಮ್ ಎಲ್ಲಿದ್ದಾರೆ ಅಂತ ನಿಮ್ಗೆ ಗೊತ್ತಾ ಅಂತ. ಓ ಎಸ್, ಪಕ್ಕದ ಮನೆಯವರು ಓ ಎಸ್ ಅಂತ ಹೇಳ್ತಾರೆ. ಸಿಟ್ ದಿ ಓಲ್ಡ್ ಮ್ಯಾನ್, ಅವ್ರು ಯಾರಾಗಿರ್ತಾರೆ, ಓಲ್ಡ್ ಮ್ಯಾನ್ ಆಗಿರ್ತಾರೆ. ಇನ್ ಹಿಸ್ ಸ್ಲಿಪ್ಪರ್ಸ್. ಓಕೆ, ಅವರು ಸ್ವಲ್ಪ ಇದನ್ನ ಮಾಡಿ ಅಲ್ಲಿ ಒಳಗಡೆ ನಿಂತ್ಕೊಂಡು ಅವ್ರು ಹೇಳ್ತಾರೆ, ಎಸ್ ನನ್ಗೆ ಗೊತ್ತಿದೆ ಅವರು. ಹಿ ನ್ಯೂ ಹರ್ ವೆಲ್. ಓಕೆ, ಅವ್ರು ಚೆನ್ನಾಗಿ ಗೊತ್ತಿರುತ್ತೆ. ಆ ಲವ್ಲಿ ಓಲ್ಡ್ ಲೇಡಿ, ಅವ್ರು ಏನ್ ಹೇಳ್ತಾರೆ, ಅವರು ತುಂಬಾ ಒಳ್ಳೆಯ ಲೇಡಿ ಆಗಿದ್ದರು. ಓಕೆ, he told me a bit muddled. ಓಕೆ, muddled ಅಂದ್ರೆ ಕನ್ಫ್ಯೂಸ್. ಸೊ ಓಲ್ಡ್ ಏಜ್ ಯಾರು ಇರ್ತಾರಲ್ಲ ಅವ್ರಿಗೆ ಜ್ಞಾಪಕ ಶಕ್ತಿ ಕಡಿಮೆ ಇರುತ್ತೆ, ಅವ್ರ ಮಧ್ಯದಲ್ಲಿ ಇರೋದು ಎಲ್ಲ ಮರೀತಿರ್ತಾರೆ, ಕನ್ಫ್ಯೂಷನ್ ಆಗಿರ್ತಾರೆ. ಸೊ ಅವ್ರಿಗೆ ಕೂಡ ಆ ತರ ಇರ್ತಿದ್ರು. ಬಟ್ at her age she was entitled to be, wasn't she, 101-year-old. She had been in the house when it got fire. ಸೊ ಇದು ಈ ತರ ಕನ್ಫ್ಯೂಷನ್ ಇರುತ್ತೆ, ಯಾಕಂದ್ರೆ ಅವಳ ವಯಸ್ಸು ಏನಾಗಿರುತ್ತೆ 101 ವಯಸ್ಸು ಆಗಿರುತ್ತೆ. ಸೊ ಯಾವಾಗ ಫೈರ್ ಆಗ್ತಿರುತ್ತೆ ಆ ಟೈಮ್ ನಲ್ಲಿ ಅವಳು ಆ ಮನೆಯಲ್ಲೇ ಇರ್ತಾಳೆ. ಓಕೆ, ಸೊ ಏನಾಗುತ್ತೆ, ನೋ ಒನ್ ರಿಯಲಿ ನ್ಯೂ ಹೌ ದಿ ಫೈರ್ ಹ್ಯಾಡ್ ಸ್ಟಾರ್ಟೆಡ್. ಸೊ ಯಾರಿಗೂ ಕೂಡ ಗೊತ್ತಿಲ್ಲ ಆ ಫೈರ್ ಹೇಗೆ ಸ್ಟಾರ್ಟ್ ಆಯ್ತು, ಬೆಂಕಿ ಯಾಕೆ ಹತ್ಕೊತು ಅಂತ ಯಾರಿಗೂ ಗೊತ್ತಿಲ್ಲ ಅಂತ ಅವ್ರು ಹೇಳ್ತಾರೆ. ಬಟ್ ಇಟ್ ಕುಡ್ ವೆಲ್ ವಿ ಹ್ಯಾವ್ ಬಿನ್ ಕ್ಯಾಂಡಲ್. ಸೊ ಅವ್ರಿಗೆ ಅನಿಸುತ್ತೆ ಅದು ಕ್ಯಾಂಡಲ್ ನಿಂದ ಹತ್ತಿರಬಹುದು ಅಂತ, ಬೆಂಕಿ ಅಂತ ಅನಿಸುತ್ತೆ. She used candles rather than the electricity because she always thought electricity was too expensive. So ಅವಳು ಪುಣಿ ಏನಿರ್ತಾಳಲ್ವಾ, ಅವಳು ಮ್ಯಾಕ್ಸಿಮಮ್ ಕ್ಯಾಂಡಲ್ಸ್ ನ ಯೂಸ್ ಮಾಡ್ತಿರ್ತಾಳೆ. ಯಾಕಂದ್ರೆ ಅವಳಿಗೆ ಎಲೆಕ್ಟ್ರಿಸಿಟಿ ತುಂಬಾ ಎಕ್ಸ್ಪೆನ್ಸಿವ್ ಅನಿಸುತ್ತೆ, ಅದಕ್ಕೋಸ್ಕರ ಅವಳು ಕ್ಯಾಂಡಲ್ ಯೂಸ್ ಮಾಡಿರ್ತಾಳೆ. ಅದು ಕ್ಯಾಂಡಲ್ಗೋಸ್ಕರ ಬೆಂಕಿ ಹತ್ಕೊಂಡಿರಬಹುದು ಅಂತ ಅವರ ಅನಿಕೆ ಆಗಿರುತ್ತೆ. The fireman had got her out just in a time. So ಏನ್ ಹೇಳ್ತಾನೆ, ಅವ್ರ ಮಷೀನ್ ಚೆನ್ನಾಗಿತ್ತು, ಫೈರ್ ಮ್ಯಾನ್. ಓಕೆ, ಫೈರ್ ಬ್ರಿಗೇಡ್ ಅವರು ಇರ್ತಾರಲ್ವಾ, ಸೊ ಅವರು ಜಸ್ಟ್ ಇನ್ ಟೈಮ್, ಕರೆಕ್ಟ್ ಟೈಮ್ಗೆ ಬಂದ್ಬಿಟ್ಟು ಅವಳನ್ನ ಹೊರಗಡೆ ಕರ್ಕೊಂಡು ಬಂದ್ಬಿಟ್ಟ ಅಂತ. She was in a nursing home now. ಓಕೆ, ಅವಳು ಈಗ ನರ್ಸಿಂಗ್ ಹೋಮ್ ನಲ್ಲಿ ಇದ್ದಾಳೆ ಅಂತ. He told me Burlington House. ಓಕೆ, ಸೊ ಅದು Burlington House ಅಲ್ಲಿ ಇರುತ್ತೆ, ಆಮೇಲೆ ರೋಡ್ on the other side of town. So ಅವರು ಆ ನರ್ಸಿಂಗ್ ಹೋಮ್ ಅಡ್ರೆಸ್ ನ ಲೇಖಕರಿಗೆ ಹೇಳ್ತಾರೆ. ಮುಂದೆ ಏನಾಗುತ್ತೆ ಅಂತ ನೋಡೋಣ. I found Burlington House nursing home easily enough. Okay, so ಅವರು ಏನು ಅಡ್ರೆಸ್ ಕೊಟ್ಟಿರ್ತಾರೆ ಆ ನರ್ಸಿಂಗ್ ಹೋಮ್ ಅಡ್ರೆಸ್ ನ ಹುಡುಕ್ತಾ ಹೋಗ್ತಾರೆ. ಹುಡುಕ್ತಾ ಹೋದ್ಮೇಲೆ ಅವರಿಗೆ ಈಸಿಲಿ ಅದು ಸಿಕ್ಬಿಡುತ್ತೆ. There were paper chains up in the hallway and lighted Christmas tree stood in the corner with the lopsided angle on top. So ಅಲ್ಲಿ ಕ್ರಿಸ್ಮಸ್ ಸೆಲೆಬ್ರೇಷನ್ ನಡೀತಾ ಇದೆ, ಪೇಪರ್ ಚೈನ್ಸ್ ಇರುತ್ತೆ, ಡೆಕೋರೇಷನ್ ಮಾಡಿರ್ತಾರೆ. ಕ್ರಿಸ್ಮಸ್ ಯಾವ ತರ ಡೆಕೋರೇಷನ್ ಮಾಡಿರ್ತಾರೋ ಟೋಟಲಿ ಆ ತರ ಡೆಕೋರೇಷನ್ ಕಂಪ್ಲೀಟ್ ಆಗಿ ಮಾಡಿರ್ತಾರೆ. I said I was friend come to visit Mrs. MacPherson to bring her a Christmas present. So ಅಲ್ಲಿ ಹೋದ ಬಳಿಕ ಆ ನರ್ಸಿಂಗ್ ಹೋಮ್ ನಲ್ಲಿ ಡೈರೆಕ್ಟ್ ಆಗಿ ಬಿಡೋದಿಲ್ಲ. ಓಕೆ, ನೀವು ಯಾರಿಗೆ ಬೇಕಾಗಿ ಬಂದಿದ್ದೀರಾ ಪೂರ್ತಿ ಎಲ್ಲ ಇನ್ಫಾರ್ಮೇಶನ್ ತಗೋತಾರೆ. ಸೊ ಅವಾಗ ಇವರು ಹೇಳ್ತಾರೆ, ನಾನು
ಪರ್ಸನ್ಗೆ ಭೇಟಿ ಆಗಲಿಕ್ಕೆ ಬಂದಿದ್ದೀನಿ, ನಾನು ಅವ್ರಿಗೆ ಕ್ರಿಸ್ಮಸ್ ಗಿಫ್ಟ್ ಅನ್ನ ತಂದಿದ್ದೀನಿ, ಅದನ್ನ ಅವ್ರಿಗೆ ಪ್ರೆಸೆಂಟ್ ಮಾಡೋದಿದೆ, ಉಡುಗೊರೆ ಮಾಡೋದಿದೆ ಅಂತ ಹೇಳ್ತಾನೆ. I could see through it into the dining room where everyone was wearing a paper hat and singing. So ಅವರು ಕಿಟಕಿಯಿಂದ ನೋಡ್ತಾರೆ, ಎಲ್ಲರೂ ಪೇಪರ್ ಹ್ಯಾಟ್ ಅಂದ್ರೆ ಪೇಪರ್ ಟೋಪಿನ ಹಾಕೊಂಡ್ಬಿಟ್ಟು ಹಾಡ ಆಡ್ತಿರ್ತಾರೆ, ಯಾಕಂದ್ರೆ ಅದು ಕ್ರಿಸ್ಮಸ್ ಡೇ ಆಗಿರುತ್ತೆ. ಓಕೆ, ಅವರು ಅದನ್ನ ನೋಡ್ತಾರೆ. ದಿ ಮ್ಯಾಟನ್ ಹ್ಯಾಡ್ ಎ ಹ್ಯಾಟ್ ಆನ್ ಟು ಅಂಡ್ ಸೀಮ್ಡ್ ಹ್ಯಾಪಿ ಎನಫ್ ಟು ಸೀ ಮೀ. ಸೊ ಅವರಿಗೆ ಮ್ಯಾಟ್ರನ್ ಅಂದ್ರೆ ಅಲ್ಲಿ ಮೇನ್ ವ್ಯಕ್ತಿ ಯಾರು ಇರ್ತಾರಲ್ವ, ಅದನ್ನೆಲ್ಲ ಮ್ಯಾನೇಜ್ ಮಾಡ್ತಿರ್ತಾರಲ್ವ, ಪೇಷಂಟ್ ಎಲ್ಲ ನೋಡ್ಕೊತಾ ಇರ್ತಾರಲ್ಲ, ಅವರು ಅವ್ರಿಗೆ ಭೇಟಿಯಾಗಿ ತುಂಬಾ ಖುಷಿ ಆಗ್ತಾರೆ. ಯಾಕೆ ಖುಷಿ ಆಗ್ತಾರೆ ನೋಡಿ ಹೇಳ್ತೀನಿ, ಯಾಕೆ ಖುಷಿ ಆಗ್ತಾರೆ. She even offered me a mince pies. Okay, she walked me along the corridor. Mrs. Macpherson is not with the others. Okay, so Mrs. Macpherson na ನಾವು ಬೇರೆ ಜೊತೆ ಕೂಡಿಲ್ಲ, ಯಾವಾಗ ಅವ್ರ ಜೊತೆ ಮೆಟ್ರನ್ ಜೊತೆ ಯಾವಾಗ ಲೇಖಕರು ಹೋಗ್ತಾ ಇರ್ತಾರಲ್ವ ಅವ್ರು ಬೇಕಾಗಲಿಕ್ಕೆ, ಸೊ ಅವಾಗ ಅವ್ರಿಗೆ ಹೇಳ್ತಾರೆ, ಲೇಖಕರಿಗೆ ಹೇಳ್ತಾರೆ ಏನಂತ, ಅವ್ರು ಮಿಸಸ್ ಮ್ಯಾಕ್ಪರ್ಸನ್ ನ ಎಲ್ಲರ ಜೊತೆ ಕೂಡಿಟ್ಟಿಲ್ಲ, ಅವ್ರನ್ನ ಬೇರೆ ಆಗಿಟ್ಟಿದ್ದೀವಿ. ಓಕೆ, ಸೊ ಯಾಕೆ ಬೇರೆ ಆಗಿಟ್ಟಿದ್ದೀವಿ? she told me she is rather confused today, so we thought it best if she had a good rest. so ಅವಳು ಕನ್ಫ್ಯೂಷನ್ ನಲ್ಲಿ ಇರೋಕ್ಕೋಸ್ಕರ ಅವನ್ನ ನಾವು ಸೆಪರೇಟ್ ಆಗಿ ಇಟ್ಟಿದ್ವಿ, ಎಲ್ಲರ ಜೊತೆ ಕೂಡಿಟ್ರೆ ಅವ್ರು ಪ್ರಾಪರ್ ರೆಸ್ಟ್ ಆಗೋದಿಲ್ಲ, ರೆಸ್ಟ್ಗೋಸ್ಕರ ಅವಳನ್ನ ಬೇರೆ ಕಡೆ ಆಗಿ ಇಟ್ಟಿದ್ದೀವಿ. she has no family, you know, no one visits. so ನಾನು ಹೇಳಿದ್ನಲ್ವಾ, ಮೆಟ್ರನ್ ಆ ಲೇಖಕರು ನೋಡಿ ಯಾಕೆ ಖುಷಿಯಾಗಿರ್ತಾರೆ ಅಂದ್ರೆ ಆಕೆಗೆ ಮಿಸಸ್ ಮ್ಯಾಕ್ಪರ್ಸನ್ಗೆ ಫ್ಯಾಮಿಲಿ ಇರುವುದಿಲ್ಲ, ಸೊ ಅವಳಿಗೆ ಯಾರು ವಿಸಿಟ್ ಮಾಡ್ಲಿಕ್ಕೆ ಬಂದಿರೋದಿಲ್ಲ. ಸೊ ಯಾವಾಗ ಲೇಖಕರು ಹೋಗ್ತಾರೆ ಅವಳಿಗೆ ಹೇಳ್ತಾರೆ, ನಾನು ಬಂದಿದ್ದೀನಿ ಮಿಸಸ್ ಮ್ಯಾಕ್ಪರ್ಸನ್ಗೆ ಭೇಟಿ ಆಗ್ಲಿಕ್ಕೆ, ಅವಳಿಗೆ ನಾನು ಉಡುಗೊರೆಯನ್ನು ಕೊಡಬೇಕು, ಗಿಫ್ಟ್ ಅನ್ನ ಕೊಡಬೇಕು ಕ್ರಿಸ್ಮಸ್ ಅಂತ. ಯಾವಾಗ ಮೆಟ್ರನ್ ನೋಡ್ತಾಳೆ ಆವಾಗ ಮೆಟ್ರನ್ ತುಂಬಾ ಖುಷಿಯಾಗಿರ್ತಾಳೆ. ಸೊ ಐ ಆಮ್ ಶೋರ್ ಶಾಲ್ ಬಿ ಓನ್ಲಿ ಟು ಪ್ಲೇಸ್ ಟು ಸಿ ಯು. ಸೊ ಅದಕ್ಕೆ ಹೇಳ್ತಾರೆ, ನಾನು ನಿನ್ನ ನೋಡ್ಲಿಕ್ಕೆ ತುಂಬಾ ಖುಷಿ ಆಯಿತು. she took me into a controversy with the wicker chair and posted plants all around the left me. okay, so ಏನ್ ಮಾಡ್ತಾರೆ, ಅವ್ರನ್ನ ತಗೊಂಡು ಹೋಗ್ತಾಳೆ ಅವ್ರ ಹತ್ರ. ಸೊ ಅವಾಗ ಆ ಮಿಸ್ಸಸ್ ಪೋನಿ ಏನಾಗಿರುತ್ತೆ, ಒಂದು ವೀಲ್ ಚೇರ್ ಇರುತ್ತಲ್ವಾ, ಸೊ ಯಾರಿಗೆ ಕಾಲಿಗೆ ಏನಾದ್ರು ಪೆಟ್ಟಾಗಿದ್ರೆ, ಯಾರಿಗೆ ನಡಿಲಿಕ್ಕೆ ಬರೋದಿಲ್ಲ, ಅವ್ರಿಗೋಸ್ಕರ ಹಾಸ್ಪಿಟಲ್ ವೀಲ್ ಚೇರ್ ಇರುತ್ತೆ ಗೊತ್ತಾ, ಆ ವೀಲ್ ಚೇರ್ ಮೇಲೆ ಅವ್ರು ಕುತ್ಕೊಂಡಿರ್ತಾರೆ. ಬದಿಗೆಲ್ಲ ಅವ್ರ ಹತ್ರ ಏನಿರುತ್ತೆ, ಫ್ಲವರ್ಸ್ ಪ್ಲಾಟ್ ಇರುತ್ತೆ. ಸೊ ಅಲ್ಲಿ ಓದ್ಬಿಟ್ಟು ಲೇಖಕರನ್ನ ಆ ಮೆಟ್ರನ್ನು ಬಿಡ್ತಾಳೆ. ಆವಾಗ ಲೇಖಕರು ಏನ್ ಮಾಡ್ತಾರೆ, ದಿ ಓಲ್ಡ್ ಲೇಡಿ ವಾಸ್ ಸಿಟಿಂಗ್ ಇನ್ ಎ ವೀಲ್ ಚೇರ್. ಸೊ ಅವ್ರು ನೋಡ್ತಾರೆ ಓಲ್ಡ್ ಲೇಡಿ ವೀಲ್ ಚೇರ್ ನಲ್ಲಿ ಸಿಟ್ಟಿಂಗ್ ಕೂತಿದ್ದಾಳೆ ಅಂತ. ಆ ಹ್ಯಾಂಡ್ಸ್ ಫೋಲ್ಡೆಡ್ ಇನ್ ಹರ್ ಲ್ಯಾಪ್. ಸೊ ಅವ್ರ ಕೈ ಮುದುಡಿಯಾಗಿದೆ. she had silver white hair. ಅವರು 101 ವರ್ಷ ಅಂತೆ ಅವ್ರ ಹೇರ್ ವೈಟ್ ಆಗಿರುತ್ತಲ್ವಾ, ಬಟ್ ಸಿಲ್ವರ್ ವೈಟ್ ಹೇರ್ ಆಗಿರುತ್ತೆ. ಪಿನ್ into a spicy bun. okay, so ಅದನ್ನ ಪಿನ್ ಹಾಕಿದ್ಲು ಅವಳೊಂದು. she was gazing out the garden. so ಅಲ್ಲಿ ಕುತ್ಕೊಂಡ್ಬಿಟ್ಟು ಗ್ಯಾಸಿಂಗ್ ಔಟ್ ಅಂದ್ರೆ ಗಾರ್ಡನ್ ನಲ್ಲಿ ಇರೋದು ಏನೋ ತಪ್ಪುತ್ತು ಈ ತರ ಕೂತಿರ್ತಾರೆ. ಹೆಲೋ, ಇವನು ಲೇಖಕರು ಏನ್ ಮಾಡ್ತಾರೆ, ಅವ್ರು ಹೋಗಿ ಹೆಲೋ ಐ ಸೇಡ್, ಅವರು ಹೆಲೋ ಅಂತ ಹೇಳ್ತಾರೆ. she turned and looked up at me vacantly. so ಅವರು ಇವರು ಆಸ್ ಯೂಶುವಲ್ ಕಾಮನ್ಲಿ ಇವರು ಯಾವ ಅನ್ನ ಅವ್ರ ಕಡೆ ಅವರು ನೋಡ್ತಾರೆ. ಓಕೆ, ಹ್ಯಾಪಿ ಕ್ರಿಸ್ಮಸ್ ಪೋನಿ. ಅವಾಗ ಲೇಖಕರು ಏನ್ ಹೇಳ್ತಾರೆ, ಅವ್ರಿಗೆ ಅವ್ರ ಹೆಸರು ಗೊತ್ತಿರುತ್ತಲ್ವ, ಅವಾಗ ಏನಂತಾರೆ, ಹ್ಯಾಪಿ ಕ್ರಿಸ್ಮಸ್ ಪೋನಿ ಐ ವೆಂಟ್ ಆನ್. ಸೊ ಹ್ಯಾಪಿ ಕ್ರಿಸ್ಮಸ್ ಪೋನಿ ಅಂತ ಹೇಳಿ ಅವರು ಮುಂದೆ ಹೇಳಿಕೆ ಸ್ಟಾರ್ಟ್ ಮಾಡ್ತಾರೆ. ಏನಂತ ಹೇಳಿಕೆ ಸ್ಟಾರ್ಟ್ ಮಾಡ್ತಾರೆ, ಐ ವೆಂಟ್ ಆನ್ ಐ ಫೌಂಡ್ ದಿಸ್. ಸೊ ಪೋನಿ ಏನ್ ಹೇಳ್ತಾರೆ, ಇದು ನನಗೆ ಸಿಕ್ತು ಅಂತ ಬಾಕ್ಸ್ ನ ಅವ್ರಿಗೆ ತೋರಿಸ್ತಾರೆ. ಐ ಥಿಂಕ್ ಇಟ್ಸ್ ಯುವರ್ಸ್, ಇದು ನಿಮ್ದೇ ಇರಬಹುದು ಅಂತ ಹೇಳ್ತಾರೆ. ಆಸ್ ಐ ಆಮ್ ಸ್ಪೀಕಿಂಗ್ ಹರ್ ಐಸ್ ನೆವರ್ ಲೆಫ್ಟ್ ಮೈ ಫೇಸ್. ಸೊ ಅದನ್ನ ಫಸ್ಟ್ ಮುಂಚೆ ಹಲೋ ಪೋನಿ ಅಂತ ಹೇಳ್ತಾರೆ, ಮುಂದೆ ಹೇಳ್ತಾ ಹೋಗ್ತಾರೆ, ಇದು ನನಗೆ ಸಿಕ್ಕಿತ್ತು, ನನಗೆ ಅನ್ಸುತ್ತೆ ನಿಮ್ದೆ. ಸೊ ಹ್ಯಾಪಿ ಕ್ರಿಸ್ಮಸ್ ಪೋನಿ ಅನ್ನೋದು ಮಾತ್ರ ಲೇಖಕರು ನೋಡ್ತಾ ಇರ್ತಾರೆ, ಮುಂದಿನ ಅವ್ರು ಏನ್ ಮಾತಾಡಿರುತ್ತೆ ಅವ್ರಿಗೆ ಕೇಳಿಸೋದಿಲ್ಲ ಅಂತ ಪೋನಿ ಅವರು ಲೇಖಕರು ಹೇಳ್ತಾರೆ. ಪೋನಿಗೆ ಆ ತರ ಗೊತ್ತೇ ಇರೋದಿಲ್ಲ, ಅವಳು ನನ್ನ ಫೇಸ್ ಕಡೆ ಏಕದೃಷ್ಟಿಯಿಂದ ನೋಡ್ತಾ ಇರ್ತಾಳೆ, ಅವಳ ದೃಷ್ಟಿ ವಿಚಲಿತ ಆಗೋದಿಲ್ಲ ಅಂತ ಹೇಳ್ತಾರೆ. ಐ ಓಪನ್ ದಿ ಬಾಕ್ಸ್ ಇನ್ ಕ್ಲೀನ್ ಬಾಕ್ಸ್ ಅಂಡ್ ಗಿವ್ ಇಟ್ ಟು ಹರ್. ಸೊ ಅದನ್ನ ಓಪನ್ ಮಾಡಿಕೊಂಡು ಕ್ಲೀನ್ ಬಾಕ್ಸ್ ನ ಅವಳಿಗೆ ಕೊಡ್ತಾರೆ. ದಟ್ ವಾಸ್ ದಿ ಮೂಮೆಂಟ್ ಹರ್ ಐಸ್ lit up. okay, become bright and happiness experienced
experiment. With the recognition and her face become supple with a glow happiness and spread over all her face and sudden glow of happiness. So ಯಾವಾಗ ಅವಳ ಕೈಯಲ್ಲಿ ಕೂರ್ತಾರೆ ಅವಳು ತುಂಬಾ ಹ್ಯಾಪಿ ಆಗ್ತಾಳೆ, ಖುಷಿ ಆಗ್ತಾಳೆ. ಓಕೆ, ಖುಷಿ ಆಗ್ತಾಳೆ. I explained about the desk. So ಅವಾಗ ಲೇಖಕರು ಅವಳಿಗೆ ಡೆಸ್ಕ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಾರೆ. About how I have found it. So ಅದು ಅವಳಿಗೆ ಯಾವ ತರ ಸಿಕ್ತು ಅಂತ ನಾವೆಲ್ಲ ಎಕ್ಸ್ಪ್ಲೇನ್ ಮಾಡ್ತಾರೆ. But I don't think she was listening. But ಅವಳ ಲೇಖಕರಿಗೆ ಅನ್ಸೋದಿಲ್ಲ ಅವಳು ನಾನು ಏನ್ ಹೇಳ್ತಾ ಇದ್ದೀನಿ ಅದನ್ನ ಕೇಳ್ತಾ ಇದ್ದಾರೆ ಅಂತ. ಅವಳು ಕೇಳೋ ಮೂಡ್ನಲ್ಲೇ ಇರೋದಿಲ್ಲ. ಅವಾಗ ಯಾವಾಗ ಅವ್ರ ಲೇಖಕರು ಹ್ಯಾಪಿ ಕ್ರಿಸ್ಮಸ್ ಪೋನಿ ಅಂತ ಹೇಳ್ತಾರೆ, ಸೊ ಅವಾಗ ಯಾವಾಗ ಡೆಡ್ಲೈನ್ ಅಂತ ಕೊಡ್ತಾ ಇದ್ದಾರೆ, ಲೆಟರ್ ಇರುತ್ತೆ, ಆ ಲೆಟರ್ನ ನೋಡಿದ ಬಳಿಕ ಮುಂದೆ ಏನು ಕೇಳಿಸೋದಿಲ್ಲ. ಓಕೆ, ಫಾರ್ ಎ ವೈಲ್ she said nothing. ಸ್ವಲ್ಪ ಕ್ಷಣದವರೆಗೆ ಅವಳು ಏನೂ ಮಾತಾಡೋದಿಲ್ಲ, ಅವಳು ಶಾಂತವಾಗಿ ಕೂತ್ಬಿಡ್ತಾಳೆ. ಬಟ್ ಸ್ಟ್ರೋಕ್ ದಿ ಲೆಟರ್ ಟೆಂಡರ್ಲಿ ವಿತ್ ಹರ್ ಫಿಂಗರ್. ಸೊ ಅವರ ಲೆಟರ್ನ ಏನು ಮಾಡ್ತಾರೆ, ಸ್ವಲ್ಪ ಫಿಂಗರ್ನಿಂದ ತೆಗಿಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. Suddenly she reached out and took my hand. So ಏನು ಮಾಡ್ತಾರೆ, ಸಡನ್ಲಿ ಅವಳು ಅವರ ಹತ್ರ ಲೇಖಕರ ಹತ್ರ ರೀಚ್ ಆಗ್ತಾಳೆ, ಅವ್ರ ಕೈಯನ್ನ ಹಿಡಿತಾರೆ. Her eyes were filled with tears. So ಕಣ್ಣಲ್ಲಿ ನೀರು ತುಂಬಿಕೊಂಡಿರುತ್ತೆ, ಅದು ಖುಷಿಯ ನೀರಾಗಿರುತ್ತೆ. You told me you would come home by Christmas. So dear, so ಏನಂತಾಳೆ, ನೀನು ನನಗೆ ಹೇಳಿದ್ದೆ ನೀನು ಕ್ರಿಸ್ಮಸ್ಗೆ ಮನೆಗೆ ಬರ್ತೀಯ ಅಂತ ಡಿರೇಸ್ ಅಂತ ಹೇಳ್ತಾಳೆ. ಸೊ ನೀ ಏನು ಅನ್ಕೊಂಡಿರ್ತಾಳೆ, ಅಲ್ಟಿಮೇಟ್ಲಿ ಅವಳ ಗಂಡನೇ ಬಂದ್ಬಿಟ್ರು ಅಂತ ತಿಳ್ಕೊಂಡಿರ್ತಾಳೆ. ಸೊ ಕೈ ಹಿಡಿದ್ಬಿಟ್ಟು ಹೇಳ್ತಾಳೆ, ಅವ್ರ ಲೆಟರ್ನಲ್ಲಿ ಬರ್ದಿರ್ತಾರಲ್ವಾ ನೆಕ್ಸ್ಟ್ ಕ್ರಿಸ್ಮಸ್ನಲ್ಲಿ ನಾನು ಮನೆಗೆ ಇರ್ತೀನಿ ಅಂತ. ಸೊ ಇದನ್ನ ನೀನು ಬಂದ್ಬಿಟ್ಟೆ ಅಂತ ನಾನು ತಿಳ್ಕೊಂಡೆ ಅಂತ ಪೂರ್ಣಿ ಹೇಳ್ತಾಳೆ. ಅವಾಗ ಏನ್ ಹೇಳ್ತಾನೆ, ಅಂಡ್ ಹಿಯರ್ ಯು ಆರ್. ಸೊ ನೀನು ಇವಾಗ ಇಲ್ಲಿದ್ದೀಯಾ. ಸೊ ಲೇಖಕರ ಹೆಸರು ಕೊಟ್ಟಾಗೆ ಅವಳು ಅವಾಗ ಏನ್ ಹೇಳ್ತಾರೆ, ದಿ ಬೆಸ್ಟ್ ಕ್ರಿಸ್ಮಸ್ ಪ್ರೆಸೆಂಟ್ ಇನ್ ದಿ ವರ್ಲ್ಡ್. ಇದು ನನಗೆ ಬೆಸ್ಟ್ ಕ್ರಿಸ್ಮಸ್ ಪ್ರೆಸೆಂಟ್ ಇನ್ ದಿ ವರ್ಲ್ಡ್ ಆಗಿರುತ್ತೆ. ಕಮ್ ಕ್ಲೋಸರ್, ನನ್ನ ಸಮೀಪ ಬಂದಿದೆ ಬೆಸ್ಟ್ ಕ್ರಿಸ್ಮಸ್ ಇನ್ ದಿ ವರ್ಲ್ಡ್ ಅಂತ. ಜಿಮ್ ಡಿಯರ್ ಸಿಟ್ ಡೌನ್. ಸೊ ಅವಾಗ ಏನ್ ಹೇಳ್ತಾರೆ, ಆಕ್ಚುಲಿ ಅವರು ಲೇಖಕ ಇರ್ತಾರೆ, ಬಟ್ ಅವ್ರನ್ನ ಅವಳು ಜಿಮ್ ಅಂತ ತಿಳ್ಕೊಂಡಿರ್ತ ಕಾರಣ ಜಿಮ್ ನೀನ್ ಬಾಯಿ ಕುತ್ಕೋ, ನನ್ನ ಬದೇ ಕುತ್ಕೋ ಅಂತ ಹೇಳ್ತಾರೆ. ಅವಾಗ ಏನ್ ಮಾಡುತ್ತೆ, ಐ ಸಟ್ ಡೌನ್ ಬಿಸೈಡ್ ಹರ್. ಸೊ ಅವಾಗ ಲೇಖಕರು ಅವಳ ಬದಿಗೆ ಕುತ್ಕೋತಾರೆ. ಅಂಡ್ ಸಿ ಕಿಸ್ ಮೈ ಚೀಕ್. ಸೊ ಅವಳು ಒಂದು ಮುತ್ತನ್ನ ಕೊಡ್ತಾಳೆ. ಐ ರೀಡ್ ಯುವರ್ ಲೆಟರ್ ಸೋ ಆಫನ್ ಜಿಮ್ ಎವ್ರಿ ಡೇ. ಐ ವಾಂಟೆಡ್ ಟು ಹಿಯರ್ ಯುವರ್ ವಾಯ್ಸ್ ಇನ್ ಮೈ ಹೆಡ್. ಓಕೆ, ಸೊ ನಾನು ಡೈಲಿ ಈ ಲೆಟರ್ ಅನ್ನ ಓದ್ತಾ ಇರ್ತೀನಿ, ತಪ್ಪದೇನೆ ಓದ್ತಾ ಇರ್ತೀನಿ, ನಿನ್ನ ವಾಯ್ಸ್ ಅವಾಗ ನನ್ನ ತಲೆಗೆ ಬರ್ತಾ ಇರುತ್ತೆ ಅಂತ ಹೇಳ್ತಾ ಇರ್ತಾಳೆ. ಅವಳನ್ನ ತುಂಬಾ ಮಿಸ್ ಮಾಡ್ಕೊತೀನಿ ಅಂತ ಹೇಳ್ತಾ ಇರ್ತಾಳೆ. ಇಟ್ ಆಲ್ವೇಸ್ ಮೇಡ್ ಮಿ ಫೀಲ್ ಯು ಆರ್ ವಿತ್ ಮೀ. ಸೊ ಅವಾಗ ನೀನ್ ನನ್ನ ಜೊತೆ ಇದೀಯಾ ಅಂತ ನನಗೆ ಅನಿಸುತ್ತೆ ಅಂತ ಹೇಳ್ತಾಳೆ. ಅಂಡ್ ನೌ ಯು ಆರ್. ಸೊ ನೀನ್ ಇವಾಗ ಬಂದಿದೀಯಾ ಅಂತಾಳೆ. ನೌ ಯು ಆರ್ ಬ್ಯಾಕ್, ಯು ಕ್ಯಾನ್ ರೀಡ್ ಇಟ್ ಟು ಮೀ ಯುವರ್ ಸೆಲ್ಫ್. ಸೊ ನೀನ್ ಬಂದಿದೀಯಾ ಇವಾಗ, ಸೊ ನನಗೋಸ್ಕರ ಈ ಲೆಟರ್ನ ನೀನೇ ಒಂದ್ಸಾರಿ ಓದು ಅಂತ ಅವಳು ಲೇಖಕರಿಗೆ ಹೇಳ್ತಾಳೆ. ವುಡ್ ಯು ಡೂ ದಟ್ ಫಾರ್ ಮೀ. ಸೊ ನನಗೋಸ್ಕರ ಇದನ್ನ ಮಾಡ್ತೀಯಾ ಜಿಮ್ ಡಿಯರ್ ಅಂತ ಹೇಳ್ತಾಳೆ. ಜಿಮ್ ಡಿಯರ್ ಯಾಕಂತ ಹೇಳ್ತಾಳೆ, ಅವಳು ಗಂಡನೇ ಗಾಣೆ ಅಂತ ತಿಳ್ಕೊಂಡ್ಬಿಟ್ಟು ಹೋಗಿ ಜಿಮ್ ಡಿಯರ್ ಅಂತ ಹೇಳ್ತಾಳೆ. ಐ ಜಸ್ಟ್ ವಾಂಟ್ ಟು ಹಿಯರ್ ಯುವರ್ ವಾಯ್ಸ್ ಅಗೇನ್. ಸೊ ನನಗೆ ನಿನ್ನ ವಾಯ್ಸ್ ಮತ್ತೆ ಕೇಳಬೇಕು ಅಂತ ಇಷ್ಟ ಇದೆ, ಪ್ಲೀಸ್ ಮತ್ತೊಮ್ಮೆ ಈ ಲೆಟರ್ನ ಓದ್ತೀಯಾ ಅಂತ ಹೇಳ್ತಾರೆ. ಐ ವುಡ್ ಲವ್ ದಟ್ ಸೋ ಮಚ್. ಸೊ ನನಗೆ ಅದು ತುಂಬಾ ಇಷ್ಟ ಅಂತ ಹೇಳ್ತಾಳೆ. ಅಂಡ್ ದೇ ಪರ್ಹ್ಯಾಪ್ಸ್ ವಿ ಹ್ಯಾವ್ ಸಮ್ ಟೀ. ಓಕೆ, ಅದು ಲೆಟರ್ ಓದಾದ್ಮೇಲೆ ನಾವು ಆಮೇಲೆ ಒಂದು ಸ್ವಲ್ಪ ಟೀನ ಕುಡಿಯೋಣ ಅಂತ ಹೇಳ್ತಾರೆ. ಐ ವಿಲ್ ಮೇಕ್ ಯು ಎ ನೈಸ್ ಕ್ರಿಸ್ಮಸ್ ಕೇಕ್. ಸೊ ಅವಳು ಏನಂತಾಳೆ, ನನಗೆ ನೈಸ್ ಕ್ರಿಸ್ಮಸ್ ಕೇಕ್ ಮಾಡ್ತೀನಿ, ಮ್ಯಾಜಿಕ್ ಪ್ಯಾನ್ ಆಲ್ ಅರೌಂಡ್. ಸೊ ಅದರ ಪಕ್ಕ ಪೂರ್ತಿ ಮ್ಯಾಜಿಕ್ ಪ್ಯಾನ್ ಕೇಕ್ ಪೇಸ್ಟ್ ಇರುತ್ತಲ್ವಾ, ಅವಳು ತುಂಬಾ ಇಷ್ಟ ಆಗಿರುತ್ತೆ ಆ ಕೇಕ್. ಅದು ಯಾಕಂದ್ರೆ ಲೆಟರ್ ನಲ್ಲಿ ಗೊತ್ತಾಗಿದೆ ಅಲ್ವಾ, ಆ ಲೆಟರ್ ನಲ್ಲಿ ಅವ್ರು ಬರ್ತಿರ್ತಾರೆ ಮ್ಯಾಜಿಕ್ ಪ್ಯಾನ್ ಕೇಕ್ ಬಗ್ಗೆ. ಅರೌಂಡ್ ಐ ನ್ಯೂ ಹೌ ಮಚ್ ಯು ಲವ್ ಮ್ಯಾಜಿಕ್ ಪ್ಯಾನ್. ಸೊ ನನಗೆ ಗೊತ್ತಿದೆ ಮ್ಯಾಜಿಕ್ ಪ್ಯಾನ್ ನ ನೀನು ಎಷ್ಟು ಲವ್ ಮಾಡ್ತೀನಿ, ನಿನಗೆ ಎಷ್ಟು ಇಷ್ಟ ಅಂತ ಗೊತ್ತು, ಅದಕ್ಕೋಸ್ಕರ ನಾನು ನಿನಗೋಸ್ಕರ ಕೇಕ್ ಮಾಡ್ತೀನಿ ಅಂತ ಹೇಳಿಬಿಟ್ಟು ಇಲ್ಲಿ ಲೇಖಕರು ಪದ್ಯವನ್ನ ಮುಗಿಸಿದ್ದಾರೆ. ಥ್ಯಾಂಕ್ ಯು ಗೈಸ್. ನೀವು ನೋಡ್ಕೊಂಡ್ಬಿಟ್ರಿ ಮೊದಲನೇ ಪಾರ್ಟ್ ನಲ್ಲಿ ಏನಿದೆಪ್ಪ ಅಂದ್ರೆ ಲೇಖಕರು ಒಂದು ಜಂಕ್ ಶಾಪ್ ಗೆ ಹೋಗ್ತಾರೆ. ಜಂಕ್ ಶಾಪ್ ನಲ್ಲಿ ಹೋಗ್ಬಿಟ್ಟು ಏನ್ ಮಾಡ್ತಾರೆ, ಅಲ್ಲಿ ಒಂದು ಡೆಸ್ಕ್ಟಾಪ್ ನ ನೋಡ್ತಾರೆ, ಅದನ್ನ ತಗೊಂಡ್ಬರ್ತಾರೆ, ಅದರಲ್ಲಿ ಒಂದು ಲೆಟರ್ ಸಿಗುತ್ತೆ, ಅದನ್ನು ಓದಲಿಕ್ಕೆ ಪ್ಲಾನ್ ಮಾಡ್ತಾರೆ. ಸೆಕೆಂಡ್ ಪಾರ್ಟ್ ನಲ್ಲಿ ಆ ಲೆಟರ್ ನಲ್ಲಿ ಏನೇನಿದೆ ಅಂತ
ಅಂತ ಪೂರ್ತಿ ಓದ್ತಾರೆ. ಓಕೆ, ಲೆಟರ್ ಓದಾದ ತಕ್ಷಣ ಮೂರನೇ ಪಾರ್ಟ್ನಲ್ಲಿ ಆ ಲೆಟರ್ ಅವ್ರಿಗೆ ವಾಪಸ್ ಕೊಡ್ಬೇಕು ಅಂತ ಅವ್ರು ಹುಡುಕ್ತಾ ಹೋಗಿ ಅದನ್ನ ಲೆಟರ್ ಮೇಲೆ ಕೊಡ್ತಾ ಆ ಲೆಟರ್ ಅವ್ರಿಗೆ ಕೊಟ್ಬಿಡ್ತಾರೆ. ಓಕೆ, ವಾಟ್ ಇಟ್ ಗೈಸ್.